ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯವನು, ನಮಗೆ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಆತನ ಯುಗದ ಸಮಾಪ್ತಿಯವರೆಗೆ ನಮ್ಮ ಸಂಗಡಿದ್ದು ನಡೆಸುವಾತನಾಗಿದ್ದಾನೆ. ನಮ್ಮ ಕಷ್ಟ, ಹಿಂಸೆ, ಸಂಕಟ ಅದು ಏನಿದ್ದರೂ ಆತನ ಮುಂದೆ ಅದು ಝೀರೋ ಆಗಿದೆ. ಯಾಕಂದರೆ ದೇವರು ನಮ್ಮ ನಡೆಸುವಾತನಾಗಿದ್ದಾನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಎಲೆ ಕಷ್ಟಪಡೋರೆ ಮೊರಕ್ಕೋರೆ ನಾಳೆ ಮಲಗಿ ಬನ್ನಿರಿ ಅಂತ ಹೇಳಿ. ಹೌದು, ಒಂದು ಸಮಯದಲ್ಲಿ ನೀವು ದೇವರ ಬಳಿಗೆ ಬಂದಿದ್ದೀರಿ. ದೇವರು ನಿಮ್ಮ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬರೊಂದು ಸಮಯದಲ್ಲಿ ನಾವು ಎದ್ದು ನಿಂತು ದೇವರನ್ನು ಆರೈಸಲಿಕ್ಕೆ ಹೋಗುವ. ನಾವು ಕೈಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಸ್ತುತಿಸುವ. ಹಲ್ಲೆಲೂಯಾ. ದೇವರು ಮಾಡಿದ ಉಪಕಾರವನ್ನು ನೆನೆಸುತ್ತಾ ಆತನನ್ನು ಆರಾಧಿಸುವ. ಈ ಸಂಗೀತ ಹೀಗೆ ಹೇಳ್ತೇವೆ, ಯೇಸು ಮಹಾರಾಜ, ನಮ್ಮ ಯೇಸು ಮಹಾರಾಜ. ಹಲ್ಲೆಲೂಯಾ. ಎಲ್ಲರ ಕೈಗಳನ್ನು ತಟ್ಟುತ್ತಾ
ಕಷ್ಟದಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ. ನಂಗಾಲ ಜಯವು ನೀನೇ, ನಿನ್ನನ್ನೇ ಆರಾಧಿಸುವೆ. ನಂಗಾಲ ಬಲವು ನೀನೇ, ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ. ನಂಗಾಲ ಬಲವು ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ, ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ, ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ, ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ, ನಿತ್ಯವೂ ಆರಾಧಿಸುವೆ. ಉನ್ನತ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ, ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬೇಡಿಸುವೆ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ, ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ, ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ, ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ, ನಿತ್ಯವೂ ಆರಾಧಿಸುವೆ. ಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ, ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ, ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ, ಆತ್ಮನೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ, ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ. ಮಹಿಮೆಯ ಅರಸನೇ ನಿನ್ನ ಆರಾಧಿಸುವ ಸ್ವಾಮಿ. ಪರಲೋಕ ತಂದೆಯೇ ನಿನ್ನನ್ನು ಆರಾಧಿಸು. ನಮ್ಮೊಂದಿಗಿರುವ ಆತನೇ ನಿನ್ನನ್ನು ಆರಾಧಿಸುತ್ತೇವೆ. ಸರ್ವಶಕ್ತನು ಸರ್ವೋನ್ನತನೇ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಯುಗದ ಸಮಾಪ್ತಿಯವರೆಗೆ ನಮ್ಮ ಸಂಗಡ ಇರುವ ಆತನೇ ಆರಾಧಿಸುತ್ತೇವೆ ಸ್ವಾಮಿ. ನೀ ಮಹಿಮೆಗೆ ಯೋಗ್ಯನು, ನೀ ಉನ್ನತನು ಸ್ವಾಮಿ. ನೀನು ಸರ್ವಶಕ್ತನಾಗಿದ್ದೀವಿ ಕರ್ತನ. ನೀ ಸರ್ವದಲ್ಲೂ ನೀನು ನಮ್ಮೊಂದಿಗೆ ಇರುವ ಆತನು. ನೀ ಮಹಿಮೆಗೆ ಅರಸನು ಸ್ವಾಮಿ. ಪ್ರೀತಿಸುವ ತಂದೆ ಆಗಿ ಸ್ವಾಮಿ, ಕ್ಷಮಿಸುವ ಕರ್ತನಾಗಿ ಕರ್ತನ. ಹೌದು, ನಾವು ಪ್ರತಿಯೊಬ್ಬರು ಈ ಸಮಯದಲ್ಲಿ ದೇವರು ನಮ್ಮನ್ನು ಆರಿಸು. ನಾವು ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸು, ಏಕ ಮನಸ್ಸುಳ್ಳವರ ಆರೈಸು. ದೇವರ ನಮ್ಮ ಸಂಗಡಿತ ದೇವತ್ರ ಬೇಡಿ, ದೇವತ್ರ ರಕ್ತ ನಮ್ಮ ದೇವತ್ರ ಪ್ರಸನ್ನ ನಮ್ಮ ಬಿದ್ದು ಬರಲಿ. ದೇವರು ನಮ್ಮ ನಡೆಸುವಾತನಾಗಿದೆ. ಹಲ್ಲೆಲೂಯಾ.
ಸರ್ವದಲ್ಲೂ ನನ್ನನೇ ಮಹಿಮೆಯ ಅರಸನೇ ಪ್ರೀತಿಸುವ ತಂದೆ ಕ್ಷಮಿಸುವ ಕರ್ತನೇ ಹಲ್ಲೆಲೂಯಾ ಸರ್ವದಲ್ಲೂ ನನ್ನನೇ ಮಹಿಮೆಯ ಅರಸನೇ ಪ್ರೀತಿಸುವ ತಂದೆ ಕ್ಷಮಿಸುವ ನಮ್ಮನ್ನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ ನಿನ್ನಯ ಹಾಗೆ ನಮ್ಮನ್ನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುಮಾರನನ್ನೇ ನನಗಾಗಿ ಅರ್ಪಿಸುವೆ ನಿನ್ನ ಕುಮಾರನನ್ನೇ ನನಗಾಗಿ ಅರ್ಪಿಸುವೆ ಆರಾಧಿಸುವೆ 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 ಕರುಣಾಳುವೆ ಬಾಲಜ್ಯೋತಿ ದೇವರೇ ಪ್ರಾರ್ಥನೆ ಕರುಣಾಳುವೆ ಬಾಲಜ್ಯೋತಿ ದೇವರೇ ಪ್ರಾರ್ಥನೆ ನನ್ನವನರಾಗ ನೀನೇ ನನ್ನ ದಯಭರಿತವಾಗಿ ಜೀವಿಸು ನನ್ನೋ ದೇವನೇ ಮೌನರಾಗ ನೀನೇ ಹೃದಯಭರಿತವಾಗಿ ಜೀವಿಸು ನನ್ನೋ ದೇವನೇ ಆರಾಧಿಸುವೆ 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 ಕರುಣಾಳು ದೇವ ಎಂಬಾಲ ಜ್ಯೋತಿ ಕೇಳುವೆ ಪ್ರಾರ್ಥನೆ ಕರುಣಾಳು ದೇವ ಎಂಬಾಲ ಜ್ಯೋತಿ ಕೇಳುವೆ ಪ್ರಾರ್ಥನೆ ನನ್ನವನರಾಗ ನೀನೇ ಹೃದಯ ಬಡಿತವಾಗಿ ಜೀವಿಸು ನನ್ನೋ ದೇವನೇ ನನ್ನವನರಾಗ ನೀನೇ ಹೃದಯ ಬಡಿತವಾಗಿ ಜೀವಿಸು ನನ್ನೋ ದೇವನೇ ಆರಾಧಿಸುವೆ 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 ಸರ್ವದಲ್ಲೂ ನನ್ನನೇ ಮಹಿಮೆಯ ಅರಸನೇ ಪ್ರೀತಿಸುವ ತಂದೆ ಅದನ್ನು ಪ್ರೀತಿಸುವ ಕ್ಷಮಿಸುವ ಮಹಿಮೆಯ ಅರಸನೇ
ಪ್ರೀತಿಸುವಾತನೇ, ಕ್ಷಮಿಸುವಾತನೇ, ಆರಾಧಿಸುವೆ, ನಿನ್ನ ಆರಾಧಿಸುವೆ, ಆರಾಧಿಸುವೆ, ನಿನ್ನ ಆರಾಧಿಸುವೆ. ನಾವೆಲ್ಲರೂ ದೇವರನ್ನು ಆರಾಧಿಸುವ ಅದು ಮಾಡಿ ಉಪಕರಣ ನೆಲೆಸುತ್ತ ಆರಾಧಿಸುವ ಪ್ರತಿಯೊಬ್ಬರು ಕೈಗಳನ್ನು ದೇವರ ಕಡೆಗೆ ಎತ್ತಿಸಿ ಆರಾಧಿಸುವ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ಹಾಗೆ ನನ್ನನ್ನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ. ನಿನ್ನಯ ಹಾಗೆ ನನ್ನನ್ನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ. ಕಲ್ವಾರವೇ ನಮಗಾಗಿ ಅರ್ಪಿಸುವೆ, ಕಲ್ವಾರಿ ಪೂಜೆ ಕಲ್ವಾರವೇ ಆರಾಧಿಸುವೆ, ನಿನ್ನ ಆರಾಧಿಸುವೆ, ಆರಾಧಿಸುವೆ, ನಿನ್ನ ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ. ನಿನ್ನ ಹಾಗೆ ಇರಲಿಲ್ಲ, ನಿನ್ನ ಹಾಗೆ ವರ್ಣಿಸ ಅಸಾಧ್ಯ. ಹೌದು, ಇದು ಸಂಗೀತ ಇದೆ, ತುಮ್ಸಾ ಕೋಯಿ ನೈ, ತುಮ್ಸಾ ಕೈ ನೈ. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಎಲ್ಲಿ ಇದ್ದಾರೆ ಸ್ವಾಮಿ, ನಿನ್ನ ಹಾಗೆ ಯಾರುಂಟು, ವರ್ಣಿಸಲು ಅಸಾಧ್ಯ ಸ್ವಾಮಿ. ನಿನ್ನ ಪ್ರೀತಿ ಸ್ವರೂಪನು, ನಿನ್ನ ಮಹೋನ್ನತನು, ಸರ್ವಶಕ್ತನು, ಸರ್ವ ಉನ್ನತನಾಗಿದ್ದೀಗ ದೇವರೇ. ನೀನು ಸ್ತೋತ್ರ ಸಲ್ಲಿಸ್ತೀನಿ. ಇಲ್ಲಿ ಕೂಡಿ ಬರುತ್ತಾರೆ ಎಲ್ಲರನ್ನು ಮುಟ್ಟಿಸು, ಎಲ್ಲರನ್ನು ಬಲಪಡಿಸು. कोई नहीं तुमसा कोई नहीं, अब है पूरा यकीन, तुमसा कोई नहीं, तुमसा कोई अब है पूरा यकीन, तुमसा कोई नहीं। यीशु मसीह ओ महिमा तेरी,
तुमसा कोई नहीं, तुमसा कोई नहीं, तुमसा कोई नहीं। अब है पूरा यकीन, तुमसा कोई
ಕರಗಳ ಎತ್ತಿ ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ನಿನ್ನನ್ನೇ ಆರಾಧಿಸುವೆ. ನಿನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ನಿನ್ನನ್ನೇ ಆರಾಧಿಸುವೆ. ನಿನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. Deserve the glory and the honor. Lord, we lift our hands and worship as we praise your holy name. Deserve the glory and the honor. Lord, we lift our hands and worship as we lift your holy name. For you are great, the miracle so great. There is no one else like you. There is no one like you. For you are great, the miracle so great. There is no one else like you. There is no one else like you. For you are great, the miracle so great. There is no one else like you. There is no one else like you. You are great, the miracle so great. There is no one else like you. There is no one else like you. Deserve the glory and the honor. Lord, we lift your hands and worship as we lift your holy name. You deserve the glory and the honor. Lord, we lift our hands and worship as we lift your holy name. For you are great, you do miracles so great. There is no one else like you. There
ಲಾರ್ಡ್ ಆಫ್ ಲಾರ್ಡ್. ಸ್ವಾಮಿ, ನೀನು ಉನ್ನತನು, ನೀನು ಮಹೋನ್ನತನು, ನೀನು ರಾಜಾದಿರಾಜನ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಸಭೆಯಿಂದ ಸ್ಥಳದಲ್ಲಿ ಕುಳಿತುಕೊಳ್ಳ್ರಿ. ಯಾಬ ಶಕಾಲ ರಾಬೌದಾರ ಮೀಶಕಾಬ ಆಗಿದೆ. ಕನೆಕ್ಟ್ ಆಗಿದ್ದುಕೊಂಡು ನಮ್ಮ ಬಾಯಿಗಳನ್ನು ತೆರೆದುಕೊಂಡು ನಾವು ಕರ್ತನನ್ನು ಸ್ತುತಿಸೋಣ, ಕರ್ತನಿಗೆ ಆರಾಧನೆ ಸಲ್ಲಿಸೋಣ. ಜಸ್ಟ್ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ. ರಾಬಾಲೇಶವು ಓ ಉರಿಯಲ ನಂದಿರಿಯಲಬೋ ಉರಿಯಲಬ ಎಬಿದಿ ಕೊಲು ಶಮಾಲ ಲೈರಿರೆಬೋ ಶಕೀನಿಯಾ Olirima aje elba eseito ofa aliminia kibra abiti kisi elinia ofolia. Hey, thank you Jesus, thank you Jesus, thank you Jesus. ಎಲ್ಲ ಬಾಯಿಗಳು ಸ್ತೋತ್ರ ಸಲ್ಲಿಸ್ತಾರೆ. ಎಲ್ಲ ಕಣ್ಣುಗಳು ದೇವರ ಸನ್ನಿಧಾನದಲ್ಲಿ ಮುಚ್ಚಿಕೊಂಡಿರಲಿ, ತಲೆ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡಿರಲಿ. ಓಬರ ಇಬ ಎಲೆಮೋ ಒಸೆಬೋ. ಥ್ಯಾಂಕ್ ಯು ಲಾರ್ಡ್. ನಮಶಕಲಕತರಬೋ ಲೆಹೆಮರಬೋ. We worship you, Jesus. Holy Spirit, take your control. Thank you, Lord. ಆನಂದದಿಂದ ಶಕ್ತಿಯಿಂದ ತುಂಬಿಸು, ನಿನ್ನ ಬಲದಿಂದ ತುಂಬಿಸು. ಓಲಾನಾ ಶಾಖನೆ ಛೋರಾಮಾಚರೆ ಬಾಬಾಲೆ ಕೆಟಬ. ಅದ್ಭುತಗಳನ್ನು ಮಾಡಿದ ದೇವರೇ, ಮಹಿಮೆಯನ್ನು ಕಾಣುವಂತೆ ಮಾಡಿದ ದೇವರೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ನೀವುನ್ನತ ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. You deserve the glory and the honor. Lord, we lift our hands in worship as we lift your holy name. You deserve the glory and the honor. Lord, we lift our hands in worship as we lift your holy name. You are great, you are so great, there is no one else like you. There is no one else like you. For you are great, you do miracles so great. There is no one else like you. There is no one else like you. There is no like you. ನಿನ್ನ ಹಾಗೆ ಯಾರು ಇಲ್ಲ, ಬೇರೆ ಜೈಸ ಕೋಯಿ नहीं. ಉನ್ನತನಾದಂಥ ದೇವರೇ, ಮಹೋನ್ನತನಾದಂಥ ದೇವರೇ, ನಿನಗೆ ಆರಾಧನೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ. ಶಾಬಾ ಲಖಾಚಿ ನಿಮಿಷಕೋಬ ಕಂಟಿನ್ಯೂ ಆಗಿ ನಡೆಸಪ್ಪ ದೇವರೇ. ನಿನ್ನ ನುಡಿಗಳಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ, ನಿನ್ನ ನುಡಿಗಳಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ ರಾಜ. ಟೇಕ್ ಯುವರ್ ಕಂಟ್ರೋಲ್. ಆ ವಲಯದಲ್ಲಿ ಇದ್ದವರಿಗೆ, ಆತ್ಮಿಕ ವಲಯದಲ್ಲಿ ಇದ್ದವರಾಗಿ ಎಲ್ಲ ಸತ್ಯವನ್ನು ಗ್ರಹಿಸಿಕೊಂಡು ಸತ್ಯದ ಬಾಳ್ವೆಯನ್ನು ಮಾಡಿ ಈ ಭೂಯಾತ್ರೆಯಲ್ಲಿ ಸ್ವಾಮಿ ನಿನ್ನನ್ನು ಮಹಿಮೆ ಪಡಿಸುವಂತೆ, ನಿನ್ನ ಆಶೀರ್ವಾದದಲ್ಲಿ ಜೀವಿಸುವಂತೆ ಎಲ್ಲರನ್ನ ಬಲಪಡಿಸು, ನಡೆಸು ರಾಜ. ನಿನಗೆ ಸ್ತೋತ್ರವಾಗಲಿ ರಾಜ. ಘನತೆ ಮಾನ ಮಹಿಮೆ ನಿನ್ನೊಬ್ಬರಿಗೆ ಸಲ್ಲಿಸ್ತೇವೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ ತಂದೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿದ್ದೇವೆ. ನಾವು ಅನ್ನುವಾಗ ನಾವು ಯಾರಾಗಿದ್ದೇವೆ? ಕ್ರಿಸ್ತನ ಸಭೆಯಾಗಿದ್ದೇವೆ, ಹೌದಲ್ವಾ? ಹಲ್ಲೆಲೂಯಾ. ನಾವು ಮನುಷ್ಯರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ನಿಮಿತ್ತವಾಗಿ ನಾವೇನಾಗಿದ್ದೇವೆ? ಕ್ರಿಸ್ತನ ಸಭೆ ಅಥವಾ ಕ್ರಿಸ್ತನ ಮೊದಲ ಎತ್ತಿ ನಾವು ಆಗಿದ್ದೇವೆ, ಹೌದಾ? ಹೌದಾ? ಆದರೂ ನಾವಿನ್ನೂ ಕೂಡ ಈ ಲೋಕದಲ್ಲಿದ್ದೇವೆ ಅಲ್ವಾ? ಎಲ್ಲಿದ್ದೇವೆ? ಈ ಲೋಕದಲ್ಲಿದ್ದೇವೆ. ಈ ಲೋಕದಲ್ಲಿರುವಾಗ ನಮ್ಮ ಗ್ರಹಿಕೆಗೆ ಬರುವಂಥ ಅನೇಕ ಪ್ರಾಮುಖ್ಯವಾದ ವಿಷಯಗಳಲ್ಲಿ ಎರಡು ವಿಷಯ ಏನಂದರೆ, ಎರಡು ಶಕ್ತಿಗಳು ಕಾರ್ಯ ಮಾಡುತ್ತಿರೋದನ್ನು ನಾವು ಗುರುತಿಸ್ಕೊಳ್ಬೋದು. ಅದು ಒಂದು ದೈವಿಕ ಶಕ್ತಿ, ಮತ್ತೊಂದು ಯಾವ ಶಕ್ತಿ? ದುರಾತ್ಮನ ಅಥವಾ ಸೈತಾನ್ನ ಶಕ್ತಿ, ಅಲ್ವಾ? ಹೌದಲ್ವಾ? ಹೌದಲ್ವಾ? ಕೆಲವರು ದೇವರೇ ಇಲ್ಲ ಅಂತ ಹೇಳ್ತಾನೆ, ಅವರಿಗೆ ನಾವು ನಾಸ್ತಿಕರ ಅಂತ ಹೇಳ್ತೇವೆ, ಅಲ್ವಾ? ದೇವರನ್ನು ನಂಬುವುದಿಲ್ಲ ಅವರು. ದೇವರೇ ಇಲ್ಲ, ಇದೆಲ್ಲ ವೈಜ್ಞಾನಿಕ ಎಂಬುದಾಗಿ ಆಲೋಚನೆ ಮಾಡ್ಕೊಳ್ತಾ ಹೋಗ್ತಾರೆ. ಅವರಿಗೆ ನಾವು ಕರಿತೇವೆ ನಾಸ್ತಿಕರು. ಕೆಲವರು ದೆವ್ವಗಳಿಲ್ಲ, ಸೈತಾನನಿಲ್ಲ, ದುರಾತ್ಮನಿಲ್ಲ ಅಂತ ನಂಬ್ತಾರೆ. ಅವ್ರಿಗೆ ಏನು ಹೇಳೋದು ನಂಗೆ ಗೊತ್ತಿಲ್ಲ. ಅವ ಯಾವ ಕಾನವರು ಗೊತ್ತಿಲ್ಲ ನಮಗೆ, ಅದರ ಕುರಿತಾಗಿ ಗಮನನೇ ಕೊಂಡೋಗೋದಿಲ್ಲ. ಆರಾಮ್ಸೆ 4 ದಿನ ಕ ಜಿಂದಗಿ ಯಾರ್, 4 ದಿವಸದ ಜೀವನ. ಕೆಲವ್ರಿಗೆ ಎರಡೂ ಗೊತ್ತಿಲ್ಲ. ಯಾವುದು ದೇವರಿದ್ದಾನಂತ ಸಹ ಗೊತ್ತಿಲ್ಲ, ಸೈತಾನ ಇದ್ದಾನಂತ ಸಹ ಗೊತ್ತಿಲ್ಲ. ದೇವರ ಶಕ್ತಿ ಕೂಡ ಕಾರ್ಯ ಮಾಡ್ತದಂತ ಗೊತ್ತಿಲ್ಲ, ಸೈತಾನ ಶಕ್ತಿ ಕೂಡ ಕಾರ್ಯ ಮಾಡ್ತದಂತ ಗೊತ್ತಿಲ್ಲ. ಓಕೆ, ಈ ದೇವರು ಮತ್ತು ಸೈತಾನನನ್ನುವಾಗ ನಮಗೆ ತಿಳಿದಿರುವಂಥ ಸತ್ಯ ಏನಂದರೆ, ದೇವರ ವಾಕ್ಯದ ಆಧಾರದಲ್ಲಿ ನೋಡೋದಾದರೆ, ಸಾವಿರಾರು ವರ್ಷಗಳ ಹಿಂದೆ ಈ ಸೈತಾನನ ಎನಿಸಿಕೊಳ್ಳುವವನು ಅಥವಾ ಸೈತಾನನಾಗಿರುವ ಆತನು, ಅವನು ಯಾರು? ಸೈತಾನನಾಗಿರುವವನು, ಆತನು ಬೇಡ, ಆತನು ಯೇಸುಗೆ ಆ ವರ್ಡ್, ದೇವರಿಗೆ ಯೇಸುಗೆ ಆತನ ವರ್ಡ್. ಓಕೆ, ಅವನು ಮೊದಲು ಪರಲೋಕದಲ್ಲಿದ್ದ, ನಮ್ಮೆಲ್ಲರಿಗೂ ಗೊತ್ತುಂಟು. ಅವನ ರೆಕ್ಕೆ ತೆರೆದು ನೆರಳು ಕೊಡುವಂಥ ಕೆರೂಬಿಯಾಗಿದ್ದ. ಏನಾಗಿದ್ದ? ರೆಕ್ಕೆ ತೆರೆದು ನೆರಳು ಕೊಡುವಂಥ ಕೆರೂಬಿಯಾಗಿದ್ದ. ಅವನ ಮನಸ್ಸಲ್ಲಿ ದುರಹಂಕಾರ, ಹಠ, ಗರ್ವ ಬಂದುಬಿಟ್ಟಿತು. ಅದರ ನಿಮಿತ್ತ ಅವನು ಆ ಒಂದು ಮಹಾಪವಿತ್ರ ಸ್ಥಾನ, ಆ ಪವಿತ್ರ ಆಶೀರ್ವಾದ, ಆಶೀರ್ವಾದದ ಸ್ಥಾನ, ಅದನ್ನು ಅವನು ಕಳ್ಕೊಂಡ, ದೊಬ್ಬಲ್ಪಡುವಾಗ ಒಂದು ತಿಳ್ಕೊಳ್ಬೇಕು, ಅವನು ಸ್ಥಾನ ಕಳ್ಕೊಂಡಿದ್ದಾನೆ. ನಾನು ಯಾವಾಗಲೂ ಹೇಳುವಾಗ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಿಸಿಟಿಂಗ್ ವಿಸಾ ಇದೆ ಇನ್ನೂ ಕೂಡ ಅವನಿಗೆ, ಅಲ್ವಾ? ವಿಸಿಟಿಂಗ್ ವಿಸಾದಲ್ಲಿ ಅವನು ಹೋಗುತ್ತಾ ಬರುತ್ತಾ ಇರ್ತಾನೆ. ಓಕೆ, ಆದರೆ ಅವನಲ್ಲಿ ಎಂಥ ಶಕ್ತಿಯನ್ನು ದೇವರಿಟ್ಟಿದ್ರು, ಆ ಕೆರೂಬಿಯಾಗಿರುವಾಗ ಎಂಥ ಪವರ್ ಕೊಟ್ಟಿದ್ರು, ಅದನ್ನು ದೇವರು ಅಲ್ಲಿ ತೆಗೆದು ಕಳಿಸಿದ್ದು ನಮಗೆ ಎಲ್ಲಿ ಸಹ ಗೊತ್ತಾಗೋದಿಲ್ಲ. ಅವನ ಪವರನ್ನು ಪವರ್ಲೆಸ್ ಮಾಡಿ ಕೆಳಗೆ ದೊಬ್ಬಲ್ಪಟ್ಟದ್ದು ಅಥವಾ ಅವನನ್ನು ದೊಬ್ಬಿದ್ದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಒಂದು ಕಡೆ ಮಾತ್ರ ಗೊತ್ತಾಗ್ತದೆ, ಯೇಸು ಶಿಲುಬೆಯಲ್ಲಿ ಏರಲ್ಪಟ್ಟಾಗ ಅವನು ಮಾತ್ರ ಪವರ್ಲೆಸ್ ಆದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಲಗಿದವರು ಹಲ್ಲೆಲೂಯಾ ಹೇಳಿ. ಯಾರು ಮಲಗಲಿಲ್ಲ, ದೇವರ ಸ್ತೋತ್ರ. ಒಂದು ದೊಡ್ಡ ಚಪ್ಪಲ ಇಟ್ಟು ಖುಷಿ ಆಯ್ತು ಮಾರೆ, ಇಲ್ಲಾಂದ್ರೆ ಒಂದಾದರೂ ಹಲ್ಲೆಲೂಯಾ ಕೇಳ್ತದೆ. ಅಲ್ಲಿ ಪವರ್ಲೆಸ್ ಮಾಡಿ ಕಳಿಸಿದ್ದು ಕಾಣದಿದ್ದರೂ ಕೂಡ, ನಮ್ಮ ಗೋಚರಕ್ಕೆ ವಾಕ್ಯದ ಆಧಾರದಲ್ಲಿ ಬರದಿದ್ದರೂ ಕೂಡ, ಆದರೆ ಶಿಲುಬೆಯಲ್ಲಿ ಮಾತ್ರ ಏನಾಗಿದ್ದಾನೆ? ಅವನನ್ನು ಬೈಬಲ್ ಹೇಳ್ತದೆ, ನಿರಾಯುಧನನ್ನಾಗಿ ಮಾಡಿದ್ದಾನೆ. ಆಯುಧ ಇಲ್ಲದವನನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಇದೊಂದು ಕ್ರೈಸ್ತ ಸಭೆಯ ದೊಡ್ಡ ಭಾಗ್ಯ, ದೊಡ್ಡ ಭಾಗ್ಯ, ದೊಡ್ಡ ಭಾಗ್ಯ. ಇವತ್ತು ಯಾವುದೋ ಸಂಗತಿಗಳ ಮೂಲಕ ನಾವು ಭಾಗ್ಯಗಳನ್ನು ಹುಡುಕಿಕೊಳ್ಳಲಿಕ್ಕೆ ಹೋಗ್ತಾ ಇರ್ಬೋದು, ಆದರೆ ನಮಗೆ ಫ್ರೀಯಾಗಿ ಸಿಕ್ಕಿದ ಭಾಗ್ಯಗಳು ದೊಡ್ಡ ಭಾಗ್ಯ ಇದು. ಯಾವುದು ಗೊತ್ತುಂಟ? ಪವರ್ಲೆಸ್ ಮಾಡಿ ಅವನ ಮೇಲೆ ನಮಗೆ ಪವರ್ ಕೊಟ್ಟು ನಿಲ್ಲಿಸಲ್ಪಟ್ಟದ್ದೇ ದೊಡ್ಡ ಭಾಗ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಾಗಾದರೆ
ಶಕ್ತಿಲೆಸ್ ಮಾಡಿದ್ದಾನೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ. ಅದನ್ನು ಯಾರು ನಂಬ್ತಾರೋ ಅವರ ಜೀವಿತದಲ್ಲಿ ಅವನ ಶಕ್ತಿ ಲೆಸ್ಸೆ. ಯಾರು ನಂಬುದಿಲ್ವೋ ಅವರ ಜೀವಿತದಲ್ಲಿ ಅವನ ಶಕ್ತಿ ಪ್ಲಸ್ಸೆ. ಅವನು ತನ್ನ ಕಾರ್ಯವನ್ನು ಅಂಥವರ ಜೀವಿತದಲ್ಲಿ ಮಾಡ್ತಾನೆ ಅಲ್ವಾ. ಈಗ ನೋಡಿ, ಉದಾಹರಣೆಗಾಗಿ ಒಂದು ನನಗೆ ತಮಾಷೆ, ಬೈಬಲಲ್ಲಿ ನನಗೆ ಭಾಳ ಓದುವಾಗ ಅದು ತಮಾಷೆ ಆಗೋದು. ಪೌಲನು, ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ತೇನೆ, ಪೌಲನು ಸ್ವಾರ್ಥ ಸೇವೆಯಲ್ಲಿ ಹೋಗ್ತಿರುವಾಗ ಏನು ಮಾಡ್ತಾರೆ, ದೆವ್ವಗಳನ್ನೆಲ್ಲ ಬಿಡಿಸ್ತಾ ಇದ್ದ ಅಲ್ವಾ, ಯೇಸುವಿನ ಹೆಸರು ಹೇಳಿ. ಈ ಯಹೂದ್ಯರಲ್ಲಿ ಕೆಲವರು ದೆವ್ವ ಬಿಡಿಸುವವರು ಏನು ಮಾಡ್ತಾಯಿದ್ರು ಗೊತ್ತುಂಟ, ಅವರ ಕೆಲಸನೇ ದೆವ್ವ ಬಿಡಿಸುವಂಥದ್ದು, ಇದೆಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ರು ಅವರು. ಅವರಿಗೆ ಈ ಪೌಲನ ಸೇವೆ ನೋಡಿದರು, ಓಹ್ ಶಾರ್ಟ್ ಕಟ್ ವೇ ಮಾರು ಒಂಜಿ ಪುದರ್ ಬಂಡದು ದೆವ್ವ ಬಿಡ್ಪವನು ಶಾರ್ಟ್ ಕಟ್ ವೇ. ಅವರು ಯಹೂದಿ ಪದ್ಧತಿಯಲ್ಲಿ ಯಾವ ವೇಯನ್ನು ಉಪಯೋಗಿಸ್ತಾ ಇದ್ರೆ ನಮಗೆ ಗೊತ್ತಿಲ್ಲ, ಬಟ್ ಇದು ಶಾರ್ಟ್ ಕಟ್ ವೇ. ಯಾವುದು? ಇನ್ ಜೀಸಸ್ ನೇಮ್ ಅನ್ನುವಾಗ ಅಂತ ಬಿಟ್ಟು ಹೋಗುವಂಥದ್ದು ಶಾರ್ಟ್ ಕಟ್ ವೇ. ಅದಕ್ಕೆ ಸ್ಕೇವ ಎನ್ನುವನ ಮಕ್ಕಳು ಕೂಡ ಅವರು ದೆವ್ವ ಬಿಡಿಸುವವರೆನಿಸಿಕೊಂಡು ತಿರುಗಾಡ್ತಾ ಇದ್ರು. ಅವರಲ್ಲಿ ಕೆಲವರು ಏನು ಮಾಡಿದ್ರು ಗೊತ್ತಾ, ಈ ಶಾರ್ಟ್ ಕಟ್ ವೇಯನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ದೇವರು ಗೊತ್ತಿಲ್ಲ, ಆ ದೇವರು ಕಳಿಸಿದ ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ, ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿದಂಥ ಬಿಡುಗಡೆ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಆದರೆ ಕೇಳ್ರಿ, ಆದರೆ ಅವರು ಏನು ಮಾಡ್ತಾಯಿದ್ರು ತಾನೆ, ಪೌಲನ್ನು ಹೇಳುವ ಯೇಸುವಿನ ಹೆಸರಿನಲ್ಲಂತ ಆ ಯೇಸುವಿನ ಹೆಸರನ್ನು ಉಪಯೋಗಿಸ್ತಾ ಇದ್ದರು. ಅಲ್ಲಿ ಏನಾಯಿತು, ಯೇಸುವಿನ ಹೆಸರು ಉಪಯೋಗಿಸುವಾಗ ಆ ದುರಾತ್ಮ ಪೀಡಿತ ಮನುಷ್ಯ ಏನಾಯ್ತು, ಅವರಿಗೆ ಬಾರಿ ಬಿತ್ತು. ದುರಾತ್ಮ ಪೀಡಿತ ಮನುಷ್ಯ ಏನು ಮಾಡಿದ, ಅವರನ್ನು ಹೊಡೆದು ನಿರ್ವಸ್ತ್ರ ಮಾಡಿ ಮನೆಯಿಂದ ಹೊರಗೆ ಅಟ್ಟಿಸಿಬಿಟ್ಟ. ಇವ ಓಡಬೇಕಿತ್ತು ಹೊರಗೆ, ಇವ ಹೋಗಬೇಕಿತ್ತು ಹೊರಗೆ, ಆದರೆ ಬಿಡಿಸುವವರೇ ಹೊರಗೆ ಅಟ್ಟಿಸಲ್ಪಟ್ರು ಅಥವಾ ಹೋಗಲ್ಪಟ್ರು. ಇಲ್ಲಿ ಏನು ನೋಡ್ತೇವೆ ಅಂದರೆ, ನಾನು ಹೇಳಿದೆ, ಯಾರು ಯೇಸು ಕ್ರಿಸ್ತರನ್ನು ತಿಳಿದು ಆ ದೇವರನ್ನು ಯೇಸು ಕ್ರಿಸ್ತರ ಮೂಲಕ ನಂಬಿ ಯೇಸು ಕ್ರಿಸ್ತರನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಾರೋ ಅವರ ಜೀವಿತದಲ್ಲಿ ಪವರ್ಲೆಸ್. ಯೇಸುವನ್ನು ನಂಬದೆ ಅಂಗೀಕಾರ ಮಾಡದೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡದೆ ಇರುವವರ ಜೀವಿತದಲ್ಲಿ ಪವರ್ ಪ್ಲಸ್ ಅಲ್ವಾ, ಪವರ್ಲೆಸ್ ಪವರ್ ಪ್ಲಸ್. ಓಕೆ, ಏನೇ ಇರಲಿ, ಆದರೆ ದೇವರ ವಾಕ್ಯ ಇವತ್ತು, ದೇವರಿಗೆ ಸ್ತೋತ್ರ, ಪವರ್ಲೆಸ್, ಖಂಡಿತವಾಗಿಯೂ ಪವರ್ಲೆಸ್. ಆದರೆ ಬೈಬಲಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4:27 ವಚನದಲ್ಲಿ ನಾವು ಓದುವಾಗ, ನಿಮಗೆಲ್ಲರಿಗೆ ಬಾಯ್ಪಾಠ ಇಲ್ವಾ, ಸೈತಾನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ. ಪವರ್ಲೆಸ್ ಹೌದು, ಆದರೆ ಅವನಿಗೆ ಅವಕಾಶ ಯಾರು ಕೊಡ್ತಾರೋ ಅವರು ಅವಕಾಶ ಕೊಡುವುದರ ಮೂಲಕ ಅವನ ಜೀವಿತದಲ್ಲಿ ಶಕ್ತಿಯನ್ನು ತುಂಬುವವರಾಗ್ತಾರೆ. ಅರ್ಥ ಆಯ್ತಾ ನಮಗೆ? ಯಾರು ಅವಕಾಶ ಕೊಡ್ತಾರೋ ಅವರು ತಮ್ಮ ಜೀವಿತದ ಮೂಲಕ, ತಮ್ಮ ಜೀವಿತದ ನಡೆ ನುಡಿ ಕ್ರಿಯೆಗಳ ಮೂಲಕ ಅವನಿಗೆ ಅವಕಾಶ ಕೊಡುವಾಗ ಅವನನ್ನು ಪವರ್ಲೆಸ್ ಆದವನಿಗೆ ಪವರನ್ನು ಇವರೇ ಕೊಟ್ಟ ಹಾಗೆ. ಲೈಕ್ ಏನಂದರೆ, ಒಬ್ಬ ಬಲಾಢ್ಯ ಮನುಷ್ಯ, ದಪ್ಪ ದಷ್ಟಪುಷ್ಟ ಮನುಷ್ಯ, ಒಂದು ದಿನ ಹೋಗುವಾಗ ಉಂಟಲ್ಲ, ಎಲ್ಲ ರಟ್ಟಿ ಹೋಗ್ತಾ ಇದ್ರೆ ತಿಳ್ಕೊಳ್ಳಿ. ಅದೇ ಮನುಷ್ಯ ಒಂದು ಯಾವುದೋ ಒಂದು ಕಾರಣದಿಂದ ವೈರಸ್ ಅವನೊಳಗೆ ಹೋಗಿ ಏನಾಯಿತು, ಅವನು ವೀಕಿಂದ ವೀಕ್ ಆಗಿ ಈಗ ದೊಡ್ಡ ದೇಹದಾಡಿ ಇದ್ದರೂ ಕೂಡ ಈಗ ಸುಕುಡನಾಗಿ ಈಗ ಬೆಂಡಾಗಿ ಹೋಗುತ್ತಿರುವಾಗ ಏನಾಗ್ತದೆ ಗೊತ್ತುಂಟ, ಆ ದಿನಗಳಲ್ಲಿ ಯಾರನ್ನು ಎದುರಿಸ್ತಾ ಇದ್ದಾನೋ ಅವರೇ ಎದುರು ಬಂದು ನಿಂತುಕೊಂಡು ಪತ್ಲುನ ಅವರು ಮೋಟನನ್ನು ಹೊಡಿತಾರೆ. ಯಾಕೆ? ಇವನಲ್ಲಿ ಸ್ಟ್ರೆಂತ್ ಇಲ್ಲ. ಕಾರಣ ಏನು? ಒಂದು ಯಾವುದೋ ರೋಗಾಣು ವೈರಸ್ ಅವನ ಒಳಗೆ ಹೊಕ್ಕಿದೆ, ಈಗ ಇವರಿಗೆ ಅವಕಾಶ ಮಾಡಿ ಕೊಟ್ಟಿದೆ. ನೀ ಅಂಕಲೆ ಸಮ ಈ ಹಾಕದತ್ತ ಇತ್ತೆ ನಿಂಡ ಬಲ ಇಜ್ಜಿ, ಹೌದಲ್ವಾ? ಹಾಗೇನೆ ಅಲ್ವಾ? ಈಗ ಒಂದು ಕಂಟ್ರಿ ವಿರುದ್ಧವಾಗಿ ಇನ್ನೊಂದು ಕಂಟ್ರಿ ನೋಡ್ತಾ ಇರ್ತದೆ, ಎಲ್ಲಿ ಇವರು ವೀಕ್ ಪಾಯಿಂಟಲ್ಲಿ ಸಿಗ್ತಾರೆ, ಎಲ್ಲಿ ಸಣ್ಣದು ಯಾವುದೇ ವಿಷಯದಲ್ಲಿ ವೀಕ್ ಸಿಕ್ಕಿದರೂ ನುಸುಳಲಿಕ್ಕೆ ನೋಡ್ತಾರೆ. ಅಥವಾ ಈ ಉಗ್ರಗಾಮಿಗಳು ಕೂಡ ನುಸುಳಲಿಕ್ಕೆ ನೋಡ್ತಾರೆ, ವೀಕ್ ಪಾಯಿಂಟ್ ಎಲ್ಲಿ ಸಿಗ್ತದೆ ನುಸುಳಲಿಕ್ಕೆ ನೋಡ್ತಾರೆ. ಒಂದು ತಿಳ್ಕೊಳ್ಳಿ, ಅದೇ ಸೇಮ್ ಥಿಂಗ್ ದೇವ ಮಕ್ಕಳು ಆದ ಮೇಲೆ ನಿನ್ನ ಜೀವಿತದಲ್ಲಿ ಒಂದು ವೇಳೆ ಗ್ಯಾಪ್, ಅವಕಾಶ ಒಂದು ವೇಳೆ ಸಿಗುವುದಾದರೆ
ವೈರಿಗೆ ಬಲ ಕೊಟ್ಟಾಗೆ ನಾವೊಬ್ಬ ರೋಗ ಪೀಡಿತ ವ್ಯಕ್ತಿಯಾಗಿ ಅವನ ಎದುರಲ್ಲಿ ಕಾಣಿಸಿಕೊಳ್ಳುತ್ತೇವೆ. ಅವನು ತನ್ನ ಬಲವನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಇವನು ಹೇಳ್ತಾನೆ ಕೊರಿಂಥೆ ಸಭೆಯವರಿಗೆ ಬರೆಯುವಾಗ 2 ಕೊರಿಂಥೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಓದುವಾಗ 2 ಕೊರಿಂಥೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಓದುವಾಗ ಅಲ್ಲಿ ಹೇಳ್ತಾನೆ, ಯಾರು ಅಪೊಸ್ತಲನಾದ ಪೌಲನು ಕೊರಿಂಥೆಯವರಿಗೆ ಬರೆಯುವಾಗ ಹೇಳ್ತಾನೆ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅವನ ಯೋಚನೆಗಳನ್ನು ನಾವು ಅರಿದವರು. ಯಾರು ನಮ್ಮನ್ನು ವಂಚಿಸಬಾರ್ದಂತೆ? ಇದು ನಮ್ಮನ್ನಂದ್ರೆ ಯಾರನ್ನು? ಸಭೆಯನ್ನು, ದೇವರ ಮಕ್ಕಳ ಕುರಿತಾಗಿ, ಅದು ಅನ್ಯರ ಕುರಿತಾಗಿ ಇದು ಮಾತಾಡುವಂಥದ್ದಲ್ಲ ಪ್ರಿಯರೇ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಹಾಗಾದರೆ ಇದರ ಅರ್ಥ ಏನಂದರೆ, ಸಭೆ ಅನಿಸಿಕೊಳ್ಳುವಂಥದ್ದು, ದೇವಜನರು, ದೇವರ ಮಕ್ಕಳನಿಸಿಕೊಳ್ಳುವವರು ಅವನ ಯೋಚನೆಗಳನ್ನು ಅರಿತವರು ಎಂಬುದಾಗಿ ಅರ್ಥ. ಅವನ ಯೋಚನೆಗಳನ್ನು ಅರಿತವರು ಎಂಬುದಾಗಿ ಅರ್ಥ. ಅರಿಯದವರಲ್ಲವಲ್ಲ ಅಂದರೆ ಅರಿತವರು ಅಂತ. ಸೈತಾನನ ಯೋಚನೆಗಳನ್ನು ಅರಿತವರು. ನಾನು ಎಣಿಸ್ತೇನೆ ಯಾರಾದರೂ ಒಬ್ಬರು ವೈರಿ ಅಂತ ಇದ್ದರೆ, ಉದಾಹರಣೆಗಾಗಿ ಅದನ್ನು ಹೀಗೆ ಉದಾಹರಣೆಯೊಂದಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇಸ್ರೇಲಲ್ಲಿ ಒಂದು ತಂಡ ಉಂಟು. ಯಾವ ತಂಡ ಗೊತ್ತುಂಟ? ಮಸೂದ್ ಅನ್ನುವಂಥ ತಂಡ ಅಲ್ವಾ? ಸರಿಯಲ್ಲ ಹೆಸರು? ಇವರು ಅದಕ್ಕೆ ಇಂಟೆಲಿಜೆನ್ಸ್, ಗುಪ್ತದಳ ಇಲಾಖೆಯವರು. ಅವರು ತಮ್ಮ ವೈರಿಗಳು ಯಾರಾಗಿದ್ದಾರೆ ಆ ಎಲ್ಲ ವೈರಿ ದೇಶದವರ ಕುರಿತಾಗಿ ಕಣ್ಣಿಟ್ಟಿದ್ದಾರೆ ಅವರು. ಇಷ್ಟು ಆಶ್ಚರ್ಯ ಅಂದರೆ, ವೈರಿಗಳಿಗೆ ಗೊತ್ತೇ ಇಲ್ಲ. ಆ ಗುಪ್ತದಳ, ಮಸೂದ್ ಎಂಬಂಥ ಗುಪ್ತದಳ ಇಲಾಖೆಯವರು ವೈರಿ ಪಾಳ್ಯದಲ್ಲಿ ಇದ್ದುಕೊಂಡು ವೈರಿಗಳ ಜೊತೆ ಅವರು ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ. ಅಂದರೆ ಅವರ ಯೋಚನೆಗಳನ್ನು ಇವರು ಅರಿಯದವರಲ್ಲ. ಏನಾದರೂ ಮಾಡ್ತಾರೆ, ಏನು ಮಾಡಲಿಕ್ಕಿದ್ದಾರೆ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿಯೇ ಹೋಗಿ ಗುಪ್ತದಳ ಇಲಾಖೆ ಭಾಳ ಫೈಂಡ್ ಔಟ್ ಮಾಡ್ತಾ ಇರ್ತದೆ, ಜಾಸೂಸ್ ಮಾಡ್ತಾ ಇರ್ತದೆ, ನೋಡ್ತಾ ಇರ್ತದೆ. ತನ್ನ ಕಂಟ್ರಿಗೆ ಮೆಸೇಜು ಭಾಳ ಸೀಕ್ರೆಟ್. ಅವರು ಯಾರಂತಾನೆ ಗೊತ್ತಾಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ಗೊತ್ತುಂಟು ನಿಮಗೆ, ಏನಾದರೂ ಗಲಾಟೆಗಳು ಅಥವಾ ಉತ್ಸಾಹಗಳು, ಏನಾದರೂ ದೊಡ್ಡದ ಫಂಕ್ಷನ್ಗಳಾಗುವಾಗ ಅಲ್ಲಿ ಕೂಡ ಗುಪ್ತದಳ ಇಲಾಖೆ ಗೊತ್ತೇ ಆಗೋದಿಲ್ಲ. ಒಂದು ಚಲ್ಲನಾಗಿ, ನನ್ನ ಭಾಷೆ ಕ್ಷಮಿಸಿ, ಒಂದು ಸಾದ ಚಪ್ಪಲ್ ಹಾಕ್ಕೊಂಡು ಹೀಗೆಲ್ಲ ಬರ್ತಾ ಇರ್ತಾರೆ, ಗೊತ್ತಾಗೋದಿಲ್ಲ. ಬದಿಯಲ್ಲೇ ನಿಂತ್ಕೊಂಡಿರ್ತಾರೆ. ಮತ್ತು ಕೇಳ್ತಾರೆ. ಒಂದು ದಿವಸ ಒಬ್ಬ ವ್ಯಕ್ತಿ ಉಡುಪಿಯಲ್ಲಿ ಗುಪ್ತದಳ ಇಲಾಖೆಯ ವ್ಯಕ್ತಿಯ ಪರಿಚಯ ನನಗೆ ಇದ್ದದ್ರಿಂದ ಒಳ್ಳೆ ಆಯಿತು. ಒಂದು ಸಮಸ್ಯೆ ಆಗ್ತಾಯಿತ್ತು, ಅಲ್ಲಿ ಹೋಗಿ ನಾನು ನಿಂತ್ಕೊಂಡಿದ್ದೆ. ನನ್ನ ಪಕ್ಕ ಬಂದು ಕೇಳ್ತಾ ಇದ್ದಾರೆ, ದಾದಂಡು ಒಂದು ಏನಾಗೆ ಎಂತಂತೆ ಇಲ್ಲಿ, ಯಾಕೆ? ಇವರಿಗೆಲ್ಲ ಕೆಲಸ ಇಲ್ಲ ಮರೆ, ಅವ ಗುಪ್ತದಳ ಇಲಾಖೆಯವ. ನನಗೆ ಗೊತ್ತಾಯ್ತು. ನಾನು ಹೇಳಿದೆ ನನಗೆ ಎಂತಂದು ಗೊತ್ತಿಲ್ಲ, ಸತ್ಯವಾಗಿ ಸಹ ಗೊತ್ತಿರಲಿಲ್ಲ ನನಗೆ ಎಂತ ಗೊತ್ತಿಲ್ಲ. ಮೆಲ್ಲ ಆಚೆ ಹೋದ. ಆಮೇಲೆ ಕಣ್ಣನ್ನೆಲ್ಲ ಇದು ಮಾಡೋದು. ಇನ್ನು ಕೆಲವರು ಮೊಬೈಲಲ್ಲೆಲ್ಲ ಫೋಟೋ ತೆಗೆದು, ಏತು ಜನ ಬೈದೇರು, ಏತು ಜನ ಪೊಲೀಸ್ ತಗಲಿಗೆ ಹಾಕರೆ ಒಳ್ಳೆಯರು, ಎಲ್ಲ ರೆಕಾರ್ಡ್ ಆಗ್ತದೆ. ಯಾರು ಬಂದಿದ್ದಾರೆಂದ ಸ್ಟಾರ್ಟ್ ಆಗ್ತದೆ. ಅಷ್ಟು ಸ್ಪಷ್ಟ. ಯಾಕಂದರೆ ವಿರೋಧಿಗಳ ಕುರಿತಾಗಿ ಎಚ್ಚರವುಳ್ಳವರಾಗಿರ್ತಾರೆ. ಓಕೆ, ಇಸ್ರೇಲ್ ಬಗ್ಗೆ ಹೇಳಿದೆ ನಾನು. ಅವರು ವಿರೋಧಿಯ ಯೋಚನೆಗಳನ್ನು ಅರಿಯದವರಲ್ಲ. ವಿರೋಧಿಗಳು ಏನಾದರೂ ಯೋಚನೆ ಮಾಡೋದಿದ್ರೆ ಅದಕ್ಕಿಂತ ಮುಂಚಿತವಾಗಿ ಹೋಗಿ ಏನು ಮಾಡ್ತಾರೆ, ಆ ಯೋಚನೆಗಳನ್ನು ಲಯಪಡಿಸಿ ಬಿಡ್ತಾರೆ. ಅದೊಂದು ಭಾಳ ಒಳ್ಳೆಯ ವಿಚಾರ. ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ಮೇಲೆ ನಾವು ಕೂಡ ಒಂದು ಗುಪ್ತ ದಳ ಇಲಾಖೆಯೋಪಾದಿಯಲ್ಲಿ ಇರುವುದಕ್ಕೆ ಕರೆಯಲ್ಪಟ್ಟವರು. 2 ಶಕ್ತಿಗಳು ಕಾರ್ಯ ಮಾಡ್ತಾ ಉಂಟು. ಒಂದು ದೈವಿಕ ಶಕ್ತಿ ನಾವು ಗುರುತಿಸ್ಕೊಳ್ಬೇಕು, ಇನ್ನೊಂದು ಸೈತಾನ ಶಕ್ತಿ. ಯಾವ ಏರಿಯಾದಲ್ಲಿ, ಯಾವ ಪ್ಲೇಸಲ್ಲಿ ದೈವಿಕ ಶಕ್ತಿ ಕಾರ್ಯ ಮಾಡ್ತಾ ಇದೆಯೋ, ಓ ಪ್ರೈಸ್ ಗಾಡ್ ಅನ್ಬೇಕು. ಒಂದು ವೇಳೆ ಇನ್ನೊಂದು ಪ್ಲೇಸಲ್ಲಿ ದುರಾತ್ಮನ ಶಕ್ತಿ ಕಾರ್ಯ ಮಾಡ್ತಾ ಇದೆ, ಪ್ರೈಸ್ ಗಾಡ್ ಹೇಳುವುದಲ್ಲ, ಅದಕ್ಕೆ ತಾಟಿ ಬಡಿಯುವುದಲ್ಲ, ಗುಡ್ ಹೇಳುವುದಲ್ಲ, ಬರಬೇಕು, ಆತ್ಮಿಕ ಯುದ್ಧ ಮಾಡಲಿಕ್ಕೆ ಪ್ರಾರಂಭಗೊಳಿಸಬೇಕು. ಹಲ್ಲೆಲೂಯಾ. ಯಾವಾಗ ಗುಪ್ತದಳದ ಇಲಾಖೆಯೋಪಾದಿಯಲ್ಲಿ ಆತ್ಮಿಕ ಗುಪ್ತದಳದವರನ್ನಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೋ,
ಆ ಆತ್ಮಿಕ ಗುಪ್ತದಳದವರು, ವೈರಿಯ ಆಲೋಚನೆಯನ್ನು ಅರಿಯಬೇಕಾದವರು, ಅರಿಯುವುದು ಮಾತ್ರವಲ್ಲ ಅದನ್ನು ನಿಷ್ಕ್ರಿಯಪಡಿಸಬೇಕಾದವರು. ಒಂದು ವೇಳೆ ಅವರೇ ಹೋಗಿ ವೈರಿ ಜೊತೆ ಕೈ ಜೋಡಿಸಿದರೆ ಏನಾಗ್ತದೆ? ಅನೇಕ ಟೈಮ್ ಸಭೆಯಾದ ನಮಗೆ ಗೊತ್ತಾಗೋದಿಲ್ಲ. ಸೈತಾನನ ಪ್ಲ್ಯಾನ್ ನಮಗೆ ಗೊತ್ತಿಲ್ಲ, ಅವನ ಯೋಚನೆ ಗೊತ್ತಿಲ್ಲ. ಆದರೆ ನಾನಾ ವಿಧವಾಗಿ ಬರುವಾಗ ನಾವೇ ಅವನೊಟ್ಟಿಗೆ ಕೈ ಜೋಡಿಸುವವರಾಗಿ ಕಾಣ್ತೇವೆ. ಒಂದು ವೇಳೆ ನೋಡ್ರಿ, ಯೇಸು ಸ್ವಾಮಿ ಅವನಿಂದ ನಮ್ಮನಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಅವನ ಕೈಯಿಂದ ನಮ್ಮನ್ನು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ತಪ್ಪಿಸಿದ್ದಾನೆ. ಒಂದು ವೇಳೆ ತಪ್ಪಿಸಿ ಈಗ ಫಲವನ್ನು ಎದುರು ನೋಡ್ತಾ ಇರುವಾಗ ಫಲ ಕೊಡಬೇಕಾದವರು ಹುಳುಕು ಫಲ ಕೊಟ್ಟರೆ, ವೈರಿಯ ಆಲೋಚನೆ ಜೊತೆ ನಾವು ಕೂಡ ಸೇರಿಕೊಂಡ್ರೆ, ಮಿಂಗಿಲಾದರೆ, ನನಗೋಸ್ಕರ ನಿಮಗೋಸ್ಕರ ಪ್ರಾಣ ಕೊಟ್ಟಂಥ ಕ್ರಿಸ್ತನಿಗೆ ಎಂಥ ನೋವಾಗ್ಬೋದು. ಹೌದಲ್ವಾ? ಈಗ ಸೈತಾನ ವಿರೋಧಿ ಅಂತ ಹೇಳ್ತೇವೆ. ಸತ್ಯವಾಗಿ ಹೇಳಿ, ಸೈತಾನ ನಿಜವಾಗಿ ಯಾರ ವಿರೋಧಿ? ದೇವರ ವಿರೋಧಿ. ನಾನು ನೀನು ಕ್ರಿಸ್ತನ ಮೂಲಕ ದೇವರಲ್ಲಿ ಇರುವುದರಿಂದ ನಮ್ಮ ವಿರೋಧಿ ಆದರೆ ಮುಖ್ಯ ಗೋಲ್ ದೇವರ ಅಗೇನ್ಸ್ಟ್ ಈಗ ಆ ವಿರೋಧಿಯ ಪ್ಲ್ಯಾನನ್ನು ತಿಳಿಯದೆ ಅವನ ಜೊತೆ ನಾವು ಎಗ್ರಿ ಆಗಿದ್ದುಕೊಂಡು ಅವನ ಜೊತೆ ಕಾರ್ಯ ನಡೆಸೋರಾದರೆ ಯಾರ ಚೇಲಗಳಾಗ್ತೇವೆ ನಾವು? ಅದನ್ನು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದಕ್ಕೆ ನಾವು ಪ್ರೇಯರ್ ಮಾಡಬೇಕು. ಏನು ಗೊತ್ತುಂಟ? ಸತ್ಯ ಅಸತ್ಯ ವಿವೇಚಿಸುವ ಆತ್ಮನ ವರ ನನ್ನಲ್ಲಿ ಆಪರೇಟ್ ಆಗಲಿ. ಅದು ಆಪರೇಟ್ ಆದರೆ ಎಲ್ಲಿ ಯಾವ ಪ್ಲೇಸಲ್ಲಿ ಎಂಥ ಶಕ್ತಿ ಮೂವ್ ಆಗ್ತಾ ಇದೆ ನಮ್ಗೆ ಗೊತ್ತಾಗ್ತದೆ. ಎಂಥ ಶಕ್ತಿ ಆಪರೇಟ್ ಆಗ್ತಾ ಇದೆ ಅಂತ ತಿಳಿದ್ರೆ ಮಾತ್ರ ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಬಾರ್ದು, ಎಲ್ಲಿಂದ ಓಡಬೇಕು, ಎಲ್ಲಿಂದ ಓಡಬಾರ್ದು, ಯಾವುದರೊಂದಿಗೆ ಅಗ್ರಿ ಆಗಬೇಕು, ಯಾವುದರೊಂದಿಗೆ ಅಗ್ರಿ ಆಗಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು. ಸತ್ಯ ಅಸತ್ಯಗಳನ್ನು ವಿಮೋಚಿಸುವ ಆತ್ಮನ ವರ ನನ್ನಲ್ಲಿ ನಿಮ್ಮಲ್ಲಿ ಆಪರೇಟ್ ಆಗುವಾಗ ನಮಗೆ ಹೆಲ್ಪ್ ಆಗ್ತದೆ. ಕಾಲು ಕೀಳಬೇಕಾದಲ್ಲಿ ಕಾಲು ಕೀಳಲಿಕ್ಕೆ, ನಿಲ್ಲಬೇಕಾದಲ್ಲಿ ನಿಲ್ಲಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಹಲಲೋಯ. ಓಕೆ, ಈಗ ಅವನ ವಂಚನೆಗಳನ್ನು ನಾವು ಯೋಚನೆಗಳನ್ನು ಅರಿಯದವರಲ್ಲವಲ್ಲ. ಈಗ ಒಬ್ಬನ ಯೋಚನೆ ಹೇಗೆಪ್ಪ ತಿಳಿಯೋದು? ಈಗ ಸೈತಾನ ಯೋಚನೆಗಳನ್ನು ನಾವು ಹೇಗೆ ಗುರುತಿಸ್ಲಿಕ್ಕೆ ಆಗ್ತದೆ? ಸಾಧ್ಯವಾ? ಈ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ 2ನೇ ಅಧ್ಯಾಯದಲ್ಲಿ 8, 9, 10ನೇ ವಚನ ಇರಬೇಕು. ದೇವರ ಯೋಚನೆಗಳನ್ನು ದೇವರ ಆತ್ಮನೇ ಬಲ್ಲನಂತೆ, ಬೇರೆ ಯಾರು ತಿಳಿಯುವುದಿಲ್ಲಂತೆ. ಒಂದು ವರ್ಡ್ ಉಂಟಲ್ಲಿ, ನೀವು ನೋಡಿದ್ದೀರಾ? ದೇವರ ಯೋಚನೆಗಳನ್ನು ದೇವರಾತ್ಮನೇ. 1 ಕೊರಿಂಥ 2, 8, 9, 10. 9, 10 ನೋಡಿ. 10 ಮುಂದೆ 11 ನೋಡಿ. ಮನುಷ್ಯನ ಒಳಗನ ಆಲೋಚನೆಗಳು 11 ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ಯಾರಿಗೆ ತಿಳಿಯುವುದು? ಈಗ ಮನುಷ್ಯನ ಒಳಗಿನ ಆಲೋಚನೆ ಯಾರಿಗಾದ್ರೂ ತಿಳಿತದ? ಅವನ ಸ್ಪಿರಿಟ್ಗೆ ಗೊತ್ತಿರ್ತದೆ ಹೊರತು ಬೇರೆ ಯಾರಿಗೆ ತಿಳಿಯೋದಿಲ್ಲ. ನನ್ನ ಆಲೋಚನೆ ನೀವು ಗ್ರಹಿಸ್ಕೊಳ್ಳಿಕ್ಕಾಗೋದಿಲ್ಲ, ನಿಮ್ಮ ಆಲೋಚನೆ ನಾನು ಗ್ರಹಿಸ್ಕೊಳ್ಳಿಕ್ಕಾಗಿಲ್ಲ. ಆಗಿರುವಾಗ ಅವನ ಸೈತಾನ ವೈರಿಯ ಆಲೋಚನೆ, ಅವನು ಸ್ಪಿರಿಚುವಲ್ ವರ್ಲ್ಡಲ್ಲಿ ಇದ್ದಾನೆ, ದುರಾತ್ಮ ಅಲ್ವಾ? ಅವನ ಆಲೋಚನೆಯನ್ನು ಹೇಗೆ ತಿಳ್ಕೊಳ್ಳೋದಾಗಾದರೆ? ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ಒಂದು ಸತ್ಯ, ದೇವರ ಆಲೋಚನೆ ತಿಳಿಬೇಕಾದ್ರೆ ದೇವರ ಆತ್ಮನ ಸಹಾಯನೇ ನಮಗೆ ಬೇಕು. ಅದೇ ಪ್ರಕಾರ ಸೈತಾನ ಆಲೋಚನೆ ತಿಳಿಬೇಕಾದ್ರೆ ದೇವರಾತ್ಮನ ಸಹಾಯನೇ ಬೇಕು. ಹಲಲುಯ. ದೇವರಾತ್ಮನ ಸಹಾಯ ಇಲ್ಲದೆ ಅವನ ಆಲೋಚನೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಈಗ ನಾವು ಒಂದು ಪ್ಲೇಸಲ್ಲಿದ್ದೇವೆ, ಒಂದು ಏರಿಯಾದಲ್ಲಿದ್ದೇವೆ, ಒಂದು ಕಡೆಯಲ್ಲಿದ್ದೇವೆ, ಯಾವುದೋ ವಿಚಾರ ಆಲೋಚನೆ ಮಾಡಿರಿ. ಅಲ್ಲಿ ಇರುವಂಥ ಸೈತಾನನ ಪ್ಲ್ಯಾನ್ ಅಲ್ಲಿಯ ಕುರಿತಾಗಿ, ಅಲ್ಲಿಯ ಜನರ ಕುರಿತಾಗಿ, ಸಭೆಗಳ ಕುರಿತಾಗಿ, ದೇವ ಜನರ ಕುಟುಂಬದ ಕುರಿತಾಗಿ ಏನಾದರೂ ಪ್ಲ್ಯಾನ್ಗಳಿರುವುದಾದರೆ ನಮಗೆ ಯಾರು ಹೆಲ್ಪ್ ಮಾಡಬೇಕು?
ದೇವರಾತ್ಮ. ಅದಕ್ಕೆ ಸತ್ಯ ಅಸತ್ಯಗಳನ್ನು ವಿವೇಚಿಸುವ ಆತ್ಮನ ವರ ಬೇಕಂದದ್ದು. ಹಲ್ಲೆಲೂಯ. ನಾನು ಹೇಳ್ತೇನೆ, ಇತ್ತೀಚಿನ ದಿನಗಳಲ್ಲಿ ಒಬ್ಬ ಹುಡುಗ ಕಳೆದ ವಾರ ಒಬ್ಬ ಹೊಸ ಹುಡುಗನನ್ನು ಕರ್ಕೊಂಡು ಬಂದರು. ಆ ಯವನಸ್ಥ ಹುಡುಗ ಒಬ್ಬನನ್ನು ಕರ್ಕೊಂಡು ಬಂದ. ಆ ಒಬ್ಬ ದೇವರ ಕುರಿತಾಗಿ ಅರಿವಿಲ್ಲದವ ಆತನ ಮುಂದೆ ನಿಲ್ಲಿಸುವಾಗ ನಾನೆಲ್ಲಿ ಒಳಗಿಂದ ಕೂಗ್ತಾ ಇದ್ದೇನೆ, ಕ್ರೈ ಮಾಡ್ತಾ ಇದ್ದೇನೆ. ಆತನ ಹತ್ತಿರ ಬರುವಾಗ ಏನು ಕ್ರೈ ಮಾಡ್ತಾ ಇದ್ದೇನೆ ಗೊತ್ತಾ? ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ, ವಿದೌಟ್ ಯು, ನೀನು ಇಲ್ಲದೆ ನಾನೇನು ಅಲ್ಲ, ತಿಳಿಯಪಡಿಸು. ಈ ಮನುಷ್ಯ, ನನ್ನ ಗುರಿಯನ್ನು ಗೊತ್ತುಂಟು, ಆ ಮನುಷ್ಯ ರಕ್ಷಣೆ ಬರಬೇಕು. ರಕ್ಷಣೆ ಬರಬೇಕಾದ್ರೆ ವೈರ್ಯ ಪ್ಲ್ಯಾನ್ ಏನುಂಟು, ದೇವರ ಪ್ಲ್ಯಾನ್ ಏನುಂಟು, ಅವನ ಕುರಿತಾಗಿ ತಿಳಿಬೇಕು, ಅವನಿಗೆ ತಿಳಿಸಬೇಕು, ಅವನನ್ನು ರಕ್ಷಣೆಯ ಮಾರ್ಗಕ್ಕೆ ನಡೆಸಬೇಕು. ಹೀಗೆ ದೇವರಾತ್ಮನ ಸಹಾಯ ಕೇಳ್ತಾ ಹೋಗಿ ನಿಂತಾಗ ನನಗೆ ವಿಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಟಕ 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 ಹೇಳ್ತಾ ಹೋದೆ, ನೋಡು ನಿನ್ನ ಮನೆ ಪರಿಸ್ಥಿತಿ ಹೀಗೆ, ನಿನ್ನ ತಂದೆ ಹೇಗೆ, ನಿಮ್ಮ ಕುಟುಂಬದ ಪರಿಸ್ಥಿತಿ ಹೀಗೆ, ಎಲ್ಲ ಅವನಿಗೆ ಶಾಕ್ ಆಯಿತು. ಅವನನ್ನು ಕರ್ಕೊಂಡು ಬಂದಂಥ ಆ ಹುಡುಗನಿಗೂ ಶಾಕ್ ಆಯಿತು. ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಪ್ರೇಯರ್ ಮೀಟಿಂಗ್ ಇಟ್ಟು ಇನ್ನೊಬ್ಬ ಹುಡುಗನನ್ನು ಕರ್ಕೊಂಡು ಬರೋದಕ್ಕಾಗಿ. ಅಲ್ಲಿ ವೈರಿಯ ಪ್ಲ್ಯಾನನ್ನು ತಿಳ್ಕೊಂಡು ಹೇಗೆ ವೈರಿ ಸದೆ ಬಡಿತಾ ಇದ್ದಾನೆ, ಹೇಗೆ ಮೇಲೆ ಬರದಂತೆ ಅಡ್ಡಿ ಮಾಡ್ತಾ ಇದ್ದಾನೆ, ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳಿದೆ. ಖಾಲಿ ನಾವು ಅಡ್ಡಿ ತಡೆಗಳು, ಸಮಸ್ಯೆಗಳನ್ನು ಮಾತ್ರ ಹೇಳಿಕೊಡುವವರಲ್ಲ, ಸಮಸ್ಯೆಗೆ ಪರಿಹಾರ ಹೇಳುವವರು ಸಭೆ. ಹಲ್ಲೆಲೂಯ, 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 ಹಲ್ಲೆಲೂಯ. ವೈದ್ಯರ ಬಳಿಗೆ ಹೋದಾಗ ಅವರು ಫಸ್ಟ್ ಸಮಸ್ಯೆ ಏನಂತ ಹುಡುಕ್ತಾರೆ ಅಲ್ವಾ? ಸರಿಯಾಗಿ ಹುಡುಕ್ತಾರೆ. ಹುಡುಕಿದ ನಂತರ ಪರಿಹಾರ ಹೇಳೋದಿಲ್ಲ, ಪರಿಹಾರ ಕೊಡ್ತಾರೆ ಅವರು ಅಲ್ವಾ? ಮತ್ತು ಅದರಲ್ಲಿ ಕಂಟಿನ್ಯೂ ಆಗಿ ಹೋಗಿ ಆ ಮಾರ್ಗದಲ್ಲಿ ಹೋಗುವಂತೆ ಕೆಲವು ಗೈಡ್ ಮಾಡ್ತಾರೆ ಅಷ್ಟೇ ಅಲ್ವಾ? ಅವ್ರಿಗೆ ಗೊತ್ತೇನಾ ಈ ವೈರಸ್ ಇದೆ, ಈ ಸಮಸ್ಯೆ ಇದೆ, ಅದಕ್ಕೆ ಈ ಟ್ಯಾಬ್ಲೆಟ್ ಕೊಟ್ಟರೆ ಸರಿ ಆಗ್ತದೆ ಎಂದು ಫಸ್ಟ್ ಅವರು ಹುಡುಕ್ತಾರೆ. ಹಲ್ಲೆಲೂಯ. ಆದ್ದರಿಂದ ನೋಡಿ, ವೈರಿಯ ಒಂದು ಕುಯುಕ್ತಿ ಆಲೋಚನೆಗಳಿದೆ. ದೇವರು ಇದ್ದಾನೆ, ವೈರಿ ಕೂಡ ಇದ್ದಾನೆ. ದೇವರ ಆಲೋಚನೆ ಕೂಡ ಇದೆ, ವೈರಿ ಆಲೋಚನೆ ಕೂಡ ಇದೆ. ದೇವರ ಆಲೋಚನೆ ಏನಂತೆ? ನನ್ನ ನಿಮ್ಮ ಕುರಿತಾದಂಥ ಆಲೋಚನೆ ಎಂಥ ಆಲೋಚನೆ ಅಂತೆ? ಅದು ಹಿತದ ಆಲೋಚನೆ, ಅದು ಅಹಿತದ ಆಲೋಚನೆ ಅಲ್ಲ. ಇವನ ಆಲೋಚನೆ ಅಹಿತದ ಆಲೋಚನೆ. ಎಲ್ಲಿ ಬರ್ತಿದೆ? ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡಿರುವಂಥ ಆಲೋಚನೆ ಅದು ಹಿತದ ಆಲೋಚನೆ. ಯೆರೆಮೀಯ 29:11 ನೋಡ್ರಿ. ಯೆರೆಮೀಯ 29:11 ಏನು ಹೇಳ್ತದೆ? ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ, ನೋಡಿ ಮಾಡಿಕೊಳ್ಳುತ್ತಿರುವ, ಇದು ಭಾಳ ಸಂತೋಷ ವಿಷಯ. ನನ್ನ ನಿನ್ನ ಕುರಿತಾಗಿ ದೇವರು ಎವ್ರಿಡೇ ಆಲೋಚನೆ ಮಾಡ್ತಾ ಇರ್ತಾರೆ. ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ದೇವರಾತ್ಮನ ಮೂಲಕ ಸಹ ದೇವರ ಆಲೋಚನೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹಲ್ಲೆಲೂಯ, ಹಲ್ಲೆಲೂಯ. ಸೈತಾನ್ನ ಯೋಚನೆ ಅದು ಹಿತದ ಯೋಚನೆ ಅಂತ ಹೇಳಲಿಕ್ಕೆ ಆಗ್ತದ? ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ. ಅವನು ಕದ್ದುಕೊಳ್ಳುವಂಥದ್ದು, ಕೊಯ್ಯುವಂಥದ್ದು, ಹಾಳು ಮಾಡುವಂಥ ಯೋಚನೆ ಅದು ಹಿತವಾದಂಥ ಆಲೋಚನೆ ಅಲ್ಲ. ಓಕೆ, ಈಗ ಒಂದು ವಿಚಾರ ನಾನು ಹೇಳಿದೆ, ಪವಿತ್ರಾತ್ಮನ ಮೂಲಕವಾಗಿ ಮಾತ್ರ ಸೈತನ ಆಲೋಚನೆಗಳನ್ನಾಗಲಿ ದೇವರ ಆಲೋಚನೆಗಳನ್ನಾಗಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಸಭೆಯೇ ಅಲರ್ಟ್ ಆಗಿರ್ರಿ. ಹೋಲಿ ಸ್ಪಿರಿಟ್ನ ವಿಚಾರದಲ್ಲಿ ಸೆನ್ಸಿಟಿವ್ ಆಗಿರೋಣ ನಾವು. ಹಲ್ಲೆಲೂಯ, ಹಲ್ಲೆಲೂಯ. ಒಂದಂತೂ ಗೊತ್ತಿರಲಿಲ್ಲ ನಮಗೆ, ಏನಂದರೆ ಒಂದು ಸಮಯದಲ್ಲಿ ಮಗನು ಈ ಲೋಕಕ್ಕೆ ಬಂದು ಶರೀರಧಾರಿಯಾಗಿ ಬಂದು ಆತನು ಎಲ್ಲಿ ಹೋಗ್ತಾ ಇದ್ರೂ ಕಾಣ್ತಾ ಇದ್ದ ಅಲ್ವಾ? ಶರೀರದಲ್ಲಿದ್ದಾದ್ರಿಂದ ಆತನು ವಿಲೇಜ್ಗಳಿಗೆ ಹೋಗುವಾಗ ಕಾಣ್ತಾ ಇದ್ದ. ಆತನ ಸುದ್ದಿ ಆತನು ಕಂಡದ್ರಿಂದ ಸುದ್ದಿ ಎಲ್ಲ ಕಡೆಗೆ ಹಬ್ತಾ ಇದ್ದು, ಜನರು ಓಡಿ ಬರ್ತಾ ಇದ್ರು ಆತನ ಬಳಿಗೆ. ಆದರೆ ಮಗನು ತನ್ನ ಕಾರ್ಯವನ್ನು ಮುಗಿಸಿ ಪರಲೋಕಕ್ಕೆ ಹೋದ. ಯಾರನ್ನು ಕಳಿಸಿದ? ಸತ್ಯದ ಆತ್ಮನನ್ನು ಕಳಿಸಿದ್ದಾನೆ. ನೀವೆಂತ ಎನಿಸ್ತೀರಿ? ಸತ್ಯದ ಆತ್ಮನೀಗ ಭೂಲೋಕದಲ್ಲಿ ಇದ್ದುಕೊಂಡು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಇಲ್ವಾ? ಈಗ ಪವಿತ್ರಾತ್ಮನ
ಒಂದು ಸಮಯದಲ್ಲಿ ಹೇಗೆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಸಂಚರಿಸಿದ್ರು, ತನ್ನ ಕಾರ್ಯವನ್ನು ಮಾಡಿದ್ರು. ಯೇಸು ಸ್ವಾಮಿಯ ಮಗನ ಸಮಯ ಮುಗೀತು. ಮಗ ಈಗ ಪರಲೋಕದಲ್ಲಿ ಇದ್ದುಕೊಂಡು ಮಹಾಯಾಜಕನ ಸೇವೆ ನನಗೋಸ್ಕರ ನಿಮಗೋಸ್ಕರ ಮಾಡ್ತಾ ಇದ್ದಾರೆ. ಈಗ ಭೂಲೋಕದಲ್ಲಿ ಸಭೆಗೆ ಸಹಾಯಕನಾಗಿ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಪವಿತ್ರಾತ್ಮನ ಎಲ್ಲಿದ್ದಾನೆ? ಪವಿತ್ರಾತ್ಮನ ಎಲ್ಲಿದ್ದಾನೆ? ಸೆನ್ಸಿಟಿವ್ ಆಗಿರಬೇಕು. ಹೋಲಿ ಸ್ಪಿರಿಟ್ ನನಗೆ ನಿನಗೆ ಸಹಾಯ ಮಾಡೋದಕ್ಕಾಗಿ, ಒಂದು ಕಡೆ ದೇವರ ಆಲೋಚನೆಯನ್ನು ತಿಳಿಸೋದಕ್ಕಾಗಿ, ಇನ್ನೊಂದು ಕಡೆ ಸೈತಾನ್ನ ಆಲೋಚನೆ ತಿಳಿಸೋದಕ್ಕಾಗಿ, ನಮ್ಮನ್ನು ತಿಳಿಸುವುದು ಯಾಕೆ ಗೊತ್ತುಂಟ? ನಮ್ಮನ್ನು ಕೇಡಿಗೆ ತಪ್ಪಿಸಿ, ಇಕ್ಕಟ್ಟಿಗೆ ತಪ್ಪಿಸಿ, ಗಂಡಾಂತರಿಗೆ ತಪ್ಪಿಸಿ, ನಮ್ಮನ್ನು ಎಲ್ಲ ವಿಷಯದಲ್ಲಿ ಭೌತಿಕವಾಗಿಯೂ ಆತ್ಮಿಕವಾಗಿಯೂ ಅಭಿವೃದ್ಧಿಗೆ ನಡೆಸುವುದಕ್ಕಾಗಿ ಆತನು ನಮ್ಮ ಪಕ್ಕದಲ್ಲಿಯೇ ನಮ್ಮೊಂದಿಗೆಯೇ ಇದ್ದಾನೆ. ಆದರೆ ಅನೇಕ ಸಾರಿ ಇದನ್ನು ಮರೆತು ಬಿಟ್ಟು ನಾವು ನಮ್ಮ ಆಲೋಚನೆ ಪ್ರಕಾರನೇ ಹೋಗ್ತಾ ಇರ್ತೇವೆ, ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ನೋಡಿ, ರಕ್ಷಣೆಗೆ ಬರೋದಕ್ಕಿಂತ ಮುಂಚಿತವಾಗಿ ಬೈಬಲ್ ನಮ್ಮ ಕುರಿತಾಗಿ ಏನು ಹೇಳ್ತಾ ಗೊತ್ತಂಟ? ನಾವು ದಾರಿ ತಪ್ಪಿ ಹೋದಂಥ ಕುರಿಗಳೋಪಾದಿಯಲ್ಲಿ ಏನು ಮಾಡ್ತಾ ಇದ್ದೇವಂತೆ? ದಾರಿ ತಪ್ಪಿ ಅಲೇತಿದ್ದೇವಂತೆ. ಎಲ್ಲ ಸ್ವಂತ ಇಚ್ಛೆಯಲ್ಲಿ ನಾವು ಹೋಗ್ತಾ ಇದ್ದೇವಂತೆ. ಆದರೆ ಒಂದು ಬೇಸರ, ಒಂದು ವೇಳೆ ರಕ್ಷಣೆ ಬಂದ ನಂತರ ಕೂಡ ಇನ್ನೂ ಅಲೆಯುವ ಸ್ಥಿತಿ ಇದ್ದರೆ, ಸ್ವಂತ ಆಲೋಚನೆಗಳಲ್ಲಿ ಹೋಗುವ ಸ್ಥಿತಿ ಇದ್ದರೆ, ಇದೊಂದು ದುಃಖಕರ. ನಮ್ಮೊಂದಿಗಿದ್ದಂಥ ಪವಿತ್ರಾತ್ಮನಿಗೆ ಇಷ್ಟು ದುಃಖ ಆಗ್ತದೆ ನೋಡ್ರಿ. ನಮ್ಮೊಂದಿಗಿರುವಂಥ ಪವಿತ್ರಾತ್ಮನಿಗೆ ಇಷ್ಟು ದುಃಖ ಆಗ್ತದೆ. ಅಯ್ಯೋ, ನಾನು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಇವನಿಗಾಗಿ ನಾನು ಈ ಲೋಕದಲ್ಲಿ ಬಂದಿದ್ದೇನೆ, ಇವನು ನನ್ನ ಆಲೋಚನೆಯನ್ನು ತೆಗೆದುಕೊಳ್ಳುವುದಿಲ್ಲ, ಅಥವಾ ನಾನು ಕೊಡುವಂಥ ತೋರಿಸುವ ದೇವರ ಆಲೋಚನೆಯಲ್ಲಿ ಇವ ಹೋಗೋದಿಲ್ಲ, ನನ್ನ ಪ್ರಕಟಣೆಯನ್ನು ಹೊಂದಿಕೊಳ್ಳುವುದಿಲ್ಲ. ಎಷ್ಟು ದುಃಖ ಆಗ್ಬೋದು ಅವನಿಗೆ. ಸೆನ್ಸಿಟಿವ್ ಆಗಿರೋಣ. ಹೋಲಿ ಸ್ಪಿರಿಟ್ ನನಗೋಸ್ಕರ ನಿಮಗೋಸ್ಕರ ಸಹಾಯ ಮಾಡೋದಕ್ಕೆ ಈಗಲೂ ಕೂಡ ನಮ್ಮ ಪಕ್ಕದಲ್ಲಿ ನಮ್ಮಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದ್ದರಿಂದ ಬಹಳವಾಗಿ ಅಲರ್ಟ್ ಆಗಿರಬೇಕು. ಓಕೆ, ಇನ್ನೊಂದು ಹಂತಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ. ಒಂದು ಪವಿತ್ರಾತ್ಮನ ಮೂಲಕವಾಗಿ ದುರಾತ್ಮನ ಆಲೋಚನೆಗಳನ್ನು ತಿಳ್ಕೊಳ್ಬೋದು, ಮನುಷ್ಯನ ಆಲೋಚನೆಗಳನ್ನು ತಿಳ್ಕೊಳ್ಬೋದು, ದೇವರ ಆಲೋಚನೆಗಳನ್ನು ಕೂಡ ತಿಳ್ಕೊಳ್ಬೋದು, ಅಧಿಕಾರಿಗಳ ಆಲೋಚನೆಗಳನ್ನು ಕೂಡ ತಿಳ್ಕೊಳ್ಬೋದು. ಏನು ನ್ಯೂಸ್ ಕೇಳದೆ ಯಾರ್ದಾದ್ರೂ ದುಷ್ಟ ಪ್ಲ್ಯಾನ್ಗಳಿದ್ದರೆ ಆ ಆಲೋಚನೆಗಳನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಹೋಲಿ ಸ್ಪಿರಿಟ್ ಸರ್ವಶಕ್ತನು, ಸರ್ವವ್ಯಾಪಿ. ಒಂದೇ ಕ್ಷಣದಲ್ಲಿ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಆತನು ಇರುವಾತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಒಂದನೇದಾಗಿ ಪವಿತ್ರಾತ್ಮನ ಸಹಾಯದಿಂದ ವೈರಿ ಆಲೋಚನೆ ತಿಳ್ಕೊಳ್ಬೋದು. ಇನ್ನೊಂದು ಏನು ಗೊತ್ತುಂಟ? ಅದಕ್ಕೆ ಒಂದು ಕೊಟೇಶನ್ ವರ್ಡ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. 23ನೇ ಅಧ್ಯಾಯ ಜ್ಞಾನೋಕ್ತಿ 23ನೇ ಅಧ್ಯಾಯ ಅಲ್ಲಿ 7ನೇ ವಚನ ಓದ್ರಿ. ಜ್ಞಾನೋಕ್ತಿ 23:7 ಅಲ್ಲಿ ಏನು ಬರೆದಿದೆ? ಇಲ್ಲಿ ಒಬ್ಬ ಮನುಷ್ಯನ ಕುರಿತಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಏನು ಹೇಳ್ತಾರೆ? ಅವನು ತನ್ನ ಒಳಗಣ ಯೋಚನೆಯಂತೆಯೇ ಇದ್ದಾನೆ. ಇನ್ನೊಂದು ವಿಧ, ಒಬ್ಬನ ಯೋಚನೆಗಳನ್ನು ನಾವು ಹೇಗೆ ತಿಳ್ಕೊಳ್ಬೋದು ಗೊತ್ತುಂಟ? ಅವನ ಕ್ರಿಯೆಯ ಮೂಲಕ ತಿಳ್ಕೊಳ್ಬೋದು ಅಲ್ವಾ? ಅವನ ಕ್ರಿಯೆ ತೋರಿಸ್ತದೆ ಇವನ ಯೋಚನೆಗಳು ಏನೆಂಬುದಾಗಿ. ಹಲ್ಲೆಲೂಯಾ. ಆದರೆ ಕೆಲವರು ಭಾಳ ಶಾರ್ಪ್ ಇದ್ದಾರೆ, ಎಂತ ಗೊತ್ತು ಮಾಡೋದಿಲ್ಲ ಅಲ್ವಾ? ಆಗ ಪವಿತ್ರಾತ್ಮನ ಸಹಾಯ ಬೇಕು. ಇನ್ನು ಕೆಲವೊಂದೊಂದು ಸಂದರ್ಭದಲ್ಲಿ ನೋಡಿ, ಹಿಂದಿನ ವಚನ ನೋಡಿ, ಇಲ್ಲಿ ಸ್ಟಿಂಜಿ ಸ್ಪಿರಿಟ್ ಬಗ್ಗೆ ಹೇಳ್ತದೆ. ಕಂಜೂಸಿ ಉಳ್ಳಂಥ ಒಬ್ಬ ವ್ಯಕ್ತಿ, ಕಂಜೂಸಿ ಆತ್ಮದ ಕುರಿತಾಗಿ ಹೇಳ್ತದೆ, ಅಥವಾ ಕಂಜೂಸ್ ವ್ಯಕ್ತಿಯ ಕುರಿತಾಗಿ ಹೇಳ್ತದೆ. ಲೋಭಿಯ ಅನ್ನವನ್ನು ಉಣ್ಣದಿರು, ಲೋಭಿಯ ಅನ್ನವನ್ನು ಉಣ್ಣದಿರು, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ, ಅವನು ತನ್ನ ಒಳಗಿನ ಯೋಚನೆಗಳಂತೆಯೇ ಇದ್ದಾನೆ, ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಯೋಚನೆ ಏನು ತಿರುಗ್ತದೆ ಅದೇ ಪ್ರಕಾರ ಇದ್ದಾನೆ. ಕಂಜೂಸ್ ಮನೆಯಲ್ಲಿ ಹೋಗಿ ಊಟ ಮಾಡಬೇಡ ಅಂತ ಹೇಳ್ತಾನೆ. ಆಮೇಲೆ ನೋಡು, ಉಣ್ಣು ಕುಡಿ ಎಂದು ಹೇಳಿದರು, ನಿನ್ನಲ್ಲಿ ಅವನಿಗೆ ನಿಜವಾಗಿ ಪ್ರೀತಿ ಇಲ್ಲ. ಒಂದು ಫಾರ್ಮಲಿಟಿ ಅಂತ ಎಂತ ಹೇಳ್ತಾರೆ? ಫಾರ್ಮಲಿಟಿಗೋಸ್ಕರ ಒಂದು ಪನ್ನೋಡನ್ ಪಿನ್ನಕ್ಕೆ ಮಧ್ಯಾಹ್ನ ನಿಜವಾದ ಪ್ರೀತಿ ಇಲ್ಲ. ಊಟ ಮಾಡದಿದ್ದರೆ ಒಳ್ಳೆಯದು, ಬರದಿದ್ದರೆ ಅಯ್ಯೋ ಮಧ್ಯಾಹ್ನ ಊಟ ಟೈಮ್ ಒಂದು ಬರದಿದ್ದರೆ ಒಳ್ಳೆಯದು. ಎಲ್ಲಿ ರಿಯಲ್ ಲವ್ ಇರ್ತದೆ, ಲವ್ ಕೊಡುವಂಥದ್ದಾಗಿದೆ.
ದೇವರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದದರಿಂದ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಮಗನ ಮೂಲಕ ಸರ್ವವನ್ನು ದಯಪಾಲಿಸಿದನು. ಹಲ್ಲೆಲೂಯ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲಿ ಲವ್ ಇದೆ ಅಲ್ಲಿ ನಿಜವಾದಂಥ ಕೊಡುವಿಕೆ ಇರ್ತದೆ. ಹಲ್ಲೆಲೂಯ. ಆದರೆ ಕೆಲವು ನಟನೆ ಮಾತ್ರ. ಇದಕ್ಕೆ ಕಾರಣ ಏನು ಗೊತ್ತುಂಟಾ? ಅವನ ಒಳಗಿನ ಆಲೋಚನೆ. ಈ ಕೆಲವು ಜನರ ಜೀವಿತದಲ್ಲಿ ಅವನು ತನ್ನ ಒಳಗನ ಆಲೋಚನೆ ಅಂತ ಇದ್ದೇನೆ, ಅವನ ಕ್ರಿಯೆಗಳ ಮೂಲಕ ಗೊತ್ತಾಗ್ತದೆ ಇವನ ಆಲೋಚನೆ ಏನು, ಇವಳ ಆಲೋಚನೆ ಏನೆಂಬುದಾಗಿ. ಅಲ್ವಾ? ಈಗ ಸೈತಾನನ ಕ್ರಿಯೆಗಳನ್ನು ಹೇಗೆ ಕಾಣುವುದಪ್ಪ? ಸೈತಾನ ಕಾಣ್ತಾ ಇದ್ದಾನ? ಕೆಲವರು ತೋರಿಸುವ ಹಾಗೆ 1, 2, 4, 2 ಕೊಂಬು, ಶುದ್ಧ ಕೂಲಿ, ಅದೆಲ್ಲ ಪೊಟ್ಟು, ಅದು ಸೈತಾನ ಅಲ್ಲ. ಸೈತಾನ ಅಂದರೆ ಎಷ್ಟು ಬ್ಯೂಟಿಫುಲ್. ವಾವ್, ಖುಷಿ ಆಗ್ತದೆ ನೋಡಲಿಕ್ಕೆ, ಖುಷಿ ಆಗ್ತದೆ ಅವನ ಹತ್ರಗೆ ಮಾತಾಡಲಿಕ್ಕೆ ಖುಷಿ ಆಗ್ತದೆ. ಏನವ್ವಾ, ತೋಟದ ಯಾವ ಮರದ ಫಲವನ್ನು ತಿನ್ನಬಾರ್ದಂತ ದೇವರು ಹೇಳಿದ್ರು, ಭಾರಿ ಖುಷಿ. ಸ್ವೀಟ್ ವಾಯ್ಸ್, ಗೊತ್ತೇ ಪೂಜೆ, ಸ್ವೀಟ್ ಪಾಯ್ಸನ್ ಅಂತ ಅಲ್ವಾ? ಹಾಗಾದರೆ ಹೇಗೆ ತಿಳ್ಕೊಳ್ಬೋದು ಅವನ ಕ್ರಿಯೆ? ಹೇಗೆ ತಿಳ್ಕೊಳ್ಬೋದು? ಈಗ ಅವನ ಕ್ರಿಯೆಯನ್ನು ಹೇಗೆ ನೋಡ್ಬೋದು ನಾವು? ಅದಕ್ಕೆ ಬೈಬಲ್ ಓದಬೇಕು. ಹಳ ಒಡಂಬಡಿಕೆಯ ಕಾಲದಿಂದ ಹೊಸ ಒಡಂಬಡಿಕೆ ಸಭೆಯ ಪತ್ರಿಕೆಗಳವರೆಗೆ ಓದಿದಾಗ ಅಲ್ಲಿ ಕೆಲವು ವಿಷಯಗಳು ಗೊತ್ತಾಗ್ತದೆ ಅಲ್ವಾ? ಅವನ ಕಾರ್ಯ ಚಟುವಟಿಕೆ ಏನೆಲ್ಲ ಮಾಡ್ತಾ ಬಂದಿದ್ದಾನೆ. ಏದೇನು ತೋಟಕ್ಕೆ ನಾವು ಹೋಗೋಣ, ಆದಿಕಾಂಡ 3ನೇ ಅಧ್ಯಾಯವನ್ನು ಓದೋಣ, ಅಲ್ಲಿಂದ ಗೊತ್ತಾಗ್ತದೆ ನಮಗೆ ಅವನು ಏನೆಲ್ಲ ಮಾಡಿದ್ದಾನೆ. ಅವನ ಕ್ರಿಯೆಗಳು ಗೊತ್ತಾಗ್ತದೆ ಅಲ್ವಾ? ದೇವರೊಂದಿಗೆ ಇದ್ದಂಥ ಮನುಷ್ಯರನ್ನು ಅವನು ಏನು ಮಾಡಿದ? ವಂಚಿಸಿದ. ಹೇಗೆ? ಹಾಗಾದರೆ ಅವನ ಕ್ರಿಯೆ ಕಾರ್ಯ ಅನ್ನುವಾಗ ಅವನೊಬ್ಬ ಸುಳ್ಳುಗಾರ. ಮೊದಲನೇದಾಗಿ ಒಂದೊಂದೇ ಹೇಳ್ತಾ ಹೋಗ್ತೇನೆ ಕೇಳಿ. ಮೊದಲನೇದಾಗಿ ಅವನೊಬ್ಬ ಸುಳ್ಳುಗಾರ ಎಂಬುದಾಗಿ ಗೊತ್ತಾಗ್ತದೆ ಬೈಬಲ್ನ ಮೂಲಕ. ಸುಳ್ಳಿನ ಕ್ರಿಯೆ ಕಾರ್ಯಗಳು ನೋಡ್ಬೋದು. ಹೇಗೆ ಸುಳ್ಳು ನೋಡ್ರಿ, 3ನೇ ಅಧ್ಯಾಯ ಆದಿಕಾಂಡ, ಅದರಲ್ಲಿ ಒಂದು ಹೇಳ್ತೇನೆ ನಾನು. ಏನವ್ವ ಮರದ ತೋಟದ ಯಾವ ಮರದ ಫಲವನ್ನು ತಿನ್ನಬಾರದೆಂಬುದಾಗಿ ದೇವರು ಹೇಳಿದ್ದು ನಿಜವೋ ಅಂತ ಹೇಳ್ತಾನಲ್ಲ, ಎಷ್ಟನೇ ವಚನ ಅದು? 1 ಮತ್ತು 2 ಅಲ್ಲಿ 1ನೇ ಬಿ ಭಾಗದಲ್ಲಿ ನೋಡುವಾಗ, ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಹಾಗಾದರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಯಾವ ಮರದ ಫಲವನ್ನು ತಿನ್ನಬಾರ್ದಂತ ದೇವರು ಹೇಳಿದ, ಹೌದಾ? ಆದರೆ ಈ ತೋಟದ ಮಧ್ಯದಲ್ಲಿರುವ ಈ ಮರದ ಫಲ ವಿಷಯವಾಗಿ ಇದನ್ನು ತಿನ್ನಲು ಕೂಡಬಾರದು, ಮುಟ್ಟಲು ಕೂಡಬಾರದಂತ ನೋಡಿ ಅವಳೊಂದು ಸುಳ್ಳು ಬಿಡ್ತಾಳಲ್ಲಿ. ಮುಟ್ಟಲು ಬಾರದಂತ ಹೇಳಿದಾರ. ಅದಕ್ಕೆ ಕಮ್ಯುನಿಕೇಷನ್ ಯಾರ ಜೊತೆ ಮಾಡ್ತಾ ಇದ್ದೇವೆ ಭಾರಿ ಜಾಗ್ರತೆ ಇರಬೇಕು. ಇಂಪಾರ್ಟೇಷನ್ ಆಗ್ತದೆ. ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ, ಯಾರ ಜೊತೆ ಮಾತಾಡ್ತಾ ಇದ್ದೇವೆ. ಅಲ್ಲಿ ನೋಡಿ, ಯಾವ ಮರದ ಹಣ್ಣು ತಿನ್ನಬಾರ್ದು ಎಂಬುದಾಗಿ ದೇವರು ಹೇಳಿದಾರೆ. ಸೈತಾನ ಹೇಳ್ತಾ ಇದ್ದಾನೆ ಯಾವ ಮರದ. ಇಲ್ಲಿ ಮುಟ್ಟಲು ಕೂಡದು ಉಂಟ, ಮುಟ್ಟಬಾರ್ದು, ಮುಟ್ಟು ಅಂತ ಹೇಳಿದಾರ, ಮುಟ್ಟಬಾರದು ಅಂತ ಹೇಳಿದಾರೆ, ಇಲ್ಲಲ್ಲ ನೋಡಿ. ಇಂಪಾರ್ಟೇಷನ್ ಕೂಡಲೇ. ಅದಕ್ಕೆ ಕಮ್ಯುನಿಕೇಷನ್ ಯಾರ ಜೊತೆ ಇದ್ದೇವೆ, ಎಂಥವರ ಜೊತೆ ಇದ್ದೇವೆ, ಅವರು ಎಷ್ಟು ದೇವರನ್ನು ಹಾನರ್ ಮಾಡುವವರೋ ಹಾನರ್ ಮಾಡುವವರಲ್ಲವೋ, ದೇವರನ್ನು ಪ್ರೀತಿಸುವವರಲ್ಲವೋ, ಯಾರೊಟ್ಟಿಗೆ ದಿನ ಇಡೀ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ, ಬಹಳ ಜಾಗ್ರತೆ ಇರಬೇಕು. ಇಂಪಾರ್ಟೇಷನ್ ಆದದ್ದೇ ಗೊತ್ತಾಗೋದಿಲ್ಲ. ಅದಕ್ಕೆ ಒಬ್ಬ ಕೀರ್ತನೆಗಾರ ಹೀಗೆ ಹೇಳ್ತಾನೆ, ನನಗೆ ನೆನಪು ಮಾಡಿ, ಕೀರ್ತನೆಯಲ್ಲಿ 3ನೇ ಅಧ್ಯಾಯದಲ್ಲಿ ಉಂಟು, ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ನನಗೆ ಇಷ್ಟವಾದವರು. ಅದು ಎಷ್ಟನೇ ವಚನದಲ್ಲಿದೆ ನನಗೆ ನೆನಪಿಲ್ಲ. ಭೂಲೋಕದ ದೇವ ಜನರ ವಿಚಾರದಲ್ಲಿ ಇವರೇ ನನಗೆ ಇಷ್ಟವಾದವರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆಯಲ್ಲಿ ಒಂದು ಕಡೆ ಇಲ್ಲಿದೆ, ಎಷ್ಟನೇ ನನಗೆ ನೆನಪಿಲ್ಲ.
ಭೂಲೋಕದ ದೇವ ಜನರ ವಿಷಯದಲ್ಲಿ ಇವರೇ ನನಗೆ 16ನೇ ಅಧ್ಯಾಯವ ಎಸ್ ನೆನಪಿಲ್ಲ, ಯಾರಿಗದು ನೆನಪಿದ್ರೆ ಹೇಳಿ ಮತ್ತೆ. ಓಕೆ, ನೆನಪಿದ್ಯಾ? 16:3. ಓಕೆ, ಥ್ಯಾಂಕ್ ಯು. 16:3 ಬೇಗ ಬೇಗ ಓದಿ. 16:3 ಇಲ್ಲಿ ಹಾಕಿದೆ. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಅವರೇ ಶ್ರೇಷ್ಠರು, ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಇವರೇ ನನಗೆ ಇಷ್ಟವಾದವರಂತೆ. ಹಲ್ಲೆಲೂಯಾ. ನಿಜವಾದಂಥ ದೇವ ಜನರು ನಮಗೆ ಇಷ್ಟವಾಗುವುದಾದರೆ, ನಿಜವಾಗಿ ದೇವರನ್ನು ಪ್ರೀತಿಸುವವರು ನಮಗೆ ಇಷ್ಟವಾಗುವುದಾದರೆ, ಅವರಲ್ಲಿದ್ದಂಥ ಸಂಗತಿ ಇಂಪಾರ್ಟ್ ಆಗ್ತದೆ. ನೋಡಿ, ಹವ್ವಳಲ್ಲಿ ಜಸ್ಟ್ ಮಾತಾಡ್ತಾ ಇದ್ದಾನೆ, ಯಾವ ಮರದ ಹಣ್ಣನ್ನು ತಿನ್ನಬಾರ್ದಂತ ದೇವರು ಹೇಳಿದ್ದು ನಿಜವೋ ಅಂತ ಕೇಳುವಾಗ ಇವಳು ತಿನ್ನಲು ಕೂಡದು ಈ ಮರದ, ಅದಲ್ಲ ಈ ಮರದ ಹಣ್ಣನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು ಅಂತ ಹೇಳ್ತಾ ಇದ್ದಾಳೆ. ಓಕೆ, ಇದರಲ್ಲಿ ಏನು ನೋಡ್ತೇವೆ, ಮುಂದೆ ಮುಂದೆ ನೋಡುವಾಗ ಅವೊಬ್ಬ ಸುಳ್ಳುಗಾರ ಎಂಬುದಾಗಿ ಗೊತ್ತಾಗ್ತದೆ. ಅವನ ಕ್ರಿಯೆಯಲ್ಲಿ ಗೊತ್ತಾಗ್ತದೆ ಅವನ ಯೋಚನೆ, ಲಯರ್. ಅವನ ಆಲೋಚನೆ ಎಲ್ಲ ಸುಳ್ಳು ಯೋಚನೆಗಳೇ ಎಂಬುದಾಗಿ ಗೊತ್ತಾಗ್ತದೆ. ಎರಡನೇದಾಗಿ ಅದೇ ಅಧ್ಯಾಯಗಳನ್ನು ನೀವು ಮನೆಗೆ ಓದಿ ನೋಡ್ರಿ, ಎಂತೆಂಥ ವಿಷಯಗಳು ಗೊತ್ತಾಗ್ತದೆ. ಅವನ ನಡತೆ ಮೂಲಕ ಅವನ ಆಲೋಚನೆ ತಿಳ್ಕೊಳ್ಬೋದು. ಎರಡನೇದಾಗಿ ನಮಗೆ ಅಲ್ಲಿ ತಿಳಿದು ಬರುವಂಥ ಸಂಗತಿ ಏನಂದರೆ ಸುಳ್ಳುಗಾರ, ಒಂದು ಸುಳ್ಳುಗಾರ. ಅದಕ್ಕೆ ಎರಡನೇದು ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಹಾನ 8:44 ಓದುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳುವಂಥ ಮಾತು ಏನು ಹೇಳ್ತಾ ಇದ್ದಾನೆ? ಯೋಹಾನ 8:44, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು, ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಸತ್ಯದಲ್ಲಿ ಏನ್ ಮಾಡಲಿಲ್ಲಂತೆ? ನಿಲ್ಲಲಿಲ್ಲಂತೆ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಆದಿಂದಲೂ ಕೊಲೆಗಾರ, ಸುಳ್ಳುಗಾರ, ಆ ಸ್ವಭಾವಾನುಸಾರ ಆಡುತ್ತಾನೆ. ಆಮೇಲೆ ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಸುಳ್ಳಿಗೆ ಮೂಲ ಪುರುಷ. ಇವತ್ತು ಎಲ್ಲಿಯಾದರೂ ಸುಳ್ಳಿರುವುದಾದ್ರೆ, ಯಾವುದೇ ಜೀವಿತದಲ್ಲಿ ಸುಳ್ಳು ಇರುವುದಾದ್ರೆ ಅದಕ್ಕೆ ಮೂಲ ಕಾರಣನೋ ಅಥವಾ ಮೂಲ ಪುರುಷನ ಯಾರಂತೆ? ಸೈತಾನನು. ಅವನೊಬ್ಬ ಸುಳ್ಳುಗಾರ. ಅವನ ಕ್ರಿಯೆಗಳಿಂದಲೇ ಅವನ ಆಲೋಚನೆ, ಸುಳ್ಳಿನ ಆಲೋಚನೆ. ಹಾಗಾದರೆ ಅವ ಸುಳ್ಳುಗಾರ ಎಂಬುದಾಗಿ ಅವನ ಮಾತಿನಿಂದ ನಮಗೆ ಗೊತ್ತಾದ ನಂತರ ಅವನ ಯೋಚನೆ ಎಲ್ಲ ಸುಳ್ಳೇ ಯೋಚನೆಗಳು, ಸತ್ಯದ ಆಲೋಚನೆ ಎಲ್ಲ ಒಂದು. ಓಕೆ, ಎರಡನೇದಾಗಿ ಇನ್ನೊಂದು ವಿಚಾರ ತಿಳಿದುಕೊಳ್ಳೋದಾದರೆ ಅವೊಬ್ಬ ವಂಚಕ ಅಲ್ವಾ? ಏದೇನು ತೋಟದಲ್ಲಿ ಬಂದು ಏನು ಮಾಡಿದವ? ಯಥಾರ್ಥವಾಗಿ ನುಡಿದ್ನ, ವಂಚಿಸಿದ್ದಲ್ಲ, ಸಿಹಿಯಾಗಿ ತೋರಿಸಿಕೊಂಡು ಕಹಿಯಾದ ಬಾಳ್ವೆಗೆ ನಡೆಸಿದ್ದು. ವೈರಿ ಮಾಡುವಂಥ ಕಾರ್ಯಗಳು ಅದೇ, ಡಿಸೀವ್ ಮಾಡುವಂಥ ಒಂದು ಕಾರ್ಯಗಳು. ಮತ್ತು ಮೂರನೇದಾಗಿ ನಾವು ನೋಡುವಾಗ ಅವನೊಬ್ಬ ನಷ್ಟಪಡಿಸುವವ. ಓಕೆ, ಎರಡನೇ ವಿಚಾರದಲ್ಲಿ ದೇವರ ಕುರಿತಾಗಿ ನೋಡೋದಾದರೆ, ಅಥವಾ ಒಂದು ಸೈತಾನ ಸುಳ್ಳುಗಾರ, ದೇವರು ಯಾರು ಗೊತ್ತುಂಟ? ದೇವರು ಯಾರಾಗಿದ್ದಾನೆ? ಕೊಟೇಶನ್ ತಗೊಳ್ಳಿ. 3ನೇ ಅಧ್ಯಾಯ ರೋಮಾಪುರ 4ನೇ ವಚನ. 3ನೇ ಅಧ್ಯಾಯ 4ನೇ ವಚನ ರೋಮಾಪುರ. ಸೈತಾನ ಸುಳ್ಳುಗಾರ, ಆದರೆ ದೇವರು ಯಾರಂತೆ? ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ ಸರಿ. ದೇವರು ಸತ್ಯವಂತ. ನೀನು ಎಲ್ಲ ನುಡಿಗಳಲ್ಲಿ ಸಾಕು. ದೇವರು ಸತ್ಯವಂತ. ಎರಡನೇದಾಗಿ ಅವನೊಬ್ಬ ವಂಚಕ ಅಂತ ಹೇಳಿದೆ, ಆದರೆ ದೇವರು ಯಾರು ಗೊತ್ತುಂಟ? 92ನೇ ಕೀರ್ತನೆ ಕೊನೆಯ ವಚನ 15ನೇ ವಚನ ನೋಡುವಾಗ ದೇವರು ನಿರ್ವಂಚಕ ಅಂತ ಹೇಳ್ತದೆ. ಅವೊಬ್ಬ ವಂಚಕ, ಡಿಸೀವರ್. ಆದರೆ ದೇವರು, ಅವನಿಗೂ ದೇವರಿಗಿರುವಂಥ ವ್ಯತ್ಯಾಸ ನೋಡ್ರಿ. ನಿರ್ವಂಚಕ, ಹೌದಾ? 92:15. ಹೀಗೆ ಅವರು ಯೆಹೋವನ ಸತ್ಯ 14 ನೋಡಿ. ಮುಪ್ಪಿನಲ್ಲಿ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಮುಂದೆ ಓದಿ. ಆತನು ನಿರ್ವಂಚಕನು.
ಹೌದು. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದೃಷ್ಟಾಂತವಾಗಿರುವರು. ಆತನೇ ನನ್ನ ಬಂಡೆಯು, ಲಾಸ್ಟ್ ವರ್ಡ್ ಇದೆ, ಆತನು ನಿರ್ವಂಚಕನು. ಸೈತಾನ ಏನಾಗಿದ್ದಾನೆ? ವಂಚಕನಾಗಿದ್ದಾನೆ. ಸೈತಾನ ಸುಳ್ಳುಗಾರನಾಗಿದ್ದಾನೆ. ದೇವರು ಸತ್ಯವಂತನು, ಸೈತಾನನು ವಂಚಕನಾಗಿದ್ದಾನೆ. ದೇವರು ನಿರ್ವಂಚಕನಾಗಿದ್ದಾನೆ. ಮತ್ತು ಮೂರನೇದಾಗಿ ಹೇಳಿದ್ರೆ ಸೈತಾನ ನಷ್ಟಪಡಿಸುವವನಾಗಿದ್ದಾನೆ. ಆದರೆ ದೇವರು ಯಾರು ಗೊತ್ತುಂಟ? ದೇವರು ಕೂಡಿಸಿಕೊಡುವವನಾಗಿದ್ದಾನೆ. ಅದರ ಕುರಿತಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಹೋದರೆ, ಹಲ್ಲೆಲೂಯಾ, ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ನಾನು ಅವುಗಳಿಗೆ ಜೀವ ಇರಬೇಕಂತಲ್ಲ, ಅವು ಸಮೃದ್ಧಿಯಾಗಿರ್ಬೇಕಂತ, ನಷ್ಟಪಡಿಸಲಿಕ್ಕೆ ಬಂದದಲ್ಲ. ಸಮೃದ್ಧಿ, ಭೌತಿಕವಾಗಿಯೂ ಆತ್ಮಿಕವಾಗಿಯೂ ನನ್ನನ್ನು ನಂಬುವಂಥ, ನನ್ನ ಸ್ವರವನ್ನು ಕೇಳುವಂಥ ಕುರಿಗಳು ಸಮೃದ್ಧಿಯಾಗಿರ್ಬೇಕಂತಲೂ ಬಂದೇನು ಅಂತ ಹೇಳ್ತಾನೆ. ಹಾಗಾದರೆ ಸೈತಾನ ಯಾರು ಗೊತ್ತುಂಟ? ಯಾರು ನಷ್ಟಪಡಿಸುವವ? ಯೇಸು ಅಥವಾ ದೇವರು ಯಾರು? ನಮ್ಮನ್ನು ಸಮೃದ್ಧಿಗೆ ನಡೆಸುವವ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಇನ್ನೊಂದು ವಿಚಾರ ಹೇಳ್ತೇನೆ, ಸೈತಾನ ಅಡ್ಡಿಪಡಿಸುವವ, ದೇವರು ಅಡ್ಡಿತಡೆಗಳನ್ನು ತೆಗೆಯುವವ. ಅಪೊಸ್ತಲನಾದ ಪೌಲನು ಸೇವೆಯಲ್ಲಿ ಮುಂದೆ ಹೋಗ್ತಾ ಇದ್ದ ಆಗ ಏನಾಯಿತು ಗೊತ್ತುಂಟ? ಏನಾಯಿತು? ಅಪೊಸ್ತಲರ ಜೀವಿತದಲ್ಲಿ ಇಬ್ಬರು ಅಡ್ಡಿಪಡಿಸಿದ್ದನ್ನು ನಾವು ನೋಡ್ತೇವೆ. ಒಂದು ಸೈತಾನನ್ನು ಕೂಡ ಅಡ್ಡಿಪಡಿಸಿದ್ದಾನೆ, ಇನ್ನೊಂದು ದೇವರಾತ್ಮನು ಕೂಡ ಅಡ್ಡಿಪಡಿಸಿದ್ದಾನೆ. ಸೈತಾನನ ಎಲ್ಲಿ ಅಡ್ಡಿಪಡಿಸಿದ್ದಾನೆ ಗೊತ್ತುಂಟ? ಥೆಸಲೋನಿಕ 2ನೇ ಅಧ್ಯಾಯ ಅದರಲ್ಲಿ 18ನೇ ವಚನ. 1 ಥೆಸಲೋನಿಕ 2ನೇ ಅಧ್ಯಾಯ 18ನೇ ವಚನ ನಾವು ಓದುವಾಗ ಅಲ್ಲಿ ಏನು ನೋಡ್ತೇವೆ ಗೊತ್ತುಂಟ? ಸೈತಾನ ಅಡ್ಡಿಪಡಿಸಿದ್ದನ್ನು ನೋಡ್ತೇವೆ. ಯಾಕಂದರೆ 1 ಥೆಸಲೋನಿಕ 2:18. ಯಾಕಂದರೆ ನಿಮ್ಮ ಬಳಿಗೆ ಬರುವುದಕ್ಕೆ ನಮಗೆ ಮನಸ್ಸಿತ್ತು, ಹೇಗೂ ಪೌಲನೆಂಬ ನಾನು ಒಂದೆರಡು ಸಾರಿ ಬರುವುದಕ್ಕಿದ್ದೇನು, ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು. ಕೆಲವು ಸಾರಿ ಆತ್ಮೀಕವಾದಂಥ ಸಂಗತಿಗಳಲ್ಲಿ ಮುಂದುವರಿಯುವುದಕ್ಕೆ ಅಡ್ಡಿ ಬರ್ತದೆ. ಕೆಲವೊಂದು ಸಾರಿ ನಾವು ತಿಳಿಯುವುದಿಲ್ಲ. ಒಂದು ತಿಳ್ಕೊಳ್ಳಿ, ಸಭೆಗೆ ಹೋಗದಂತೆ ಕೆಲವು ಅಡ್ಡಿಗಳು ಬರ್ತದೆ. ನಾವು ತಿಳ್ಕೊಳ್ಬೇಕು, ಇದು ಬರುವಂಥದ್ದು ನಿಜವಾಗಿ ಅಡ್ಡಿಯೋ ಮತ್ತು ಸೈತಾನನಿಂದ ಬರುವಂಥ ಅಡ್ಡಿಯೋ. ನೋಡಿ, ಈತನಿಗೆ ಸೇವೆ ಮಾಡೋದಕ್ಕೆ ಹೋಗೋದಕ್ಕೆ ಅಡ್ಡಿಪಡಿಸಿದೆ ಯಾರು? ಸೈತಾನ. ಹಾಗಾದರೆ ಅಂಥ ಪವರ್ಫುಲ್ ಡೇಸ್, ಪವರ್ಫುಲ್ ಮ್ಯಾನ್ ಆಫ್ ಗಾಡ್ಗಳು ಸೇವೆ ಮಾಡುವಾಗನೇ ಅವನು ಅಡ್ಡಿ ತರುವುದಾದರೆ, ಈಗ ಸಭೆಗೆ ಬರುವಾಗ ಅಡ್ಡಿ ತರುವುದಿಲ್ವವ? ಕೆಲವು ನಮ್ಮ ಮನಸ್ಸಲ್ಲಿ ಆಲೋಚನೆ ಆಗ್ತಾನೆ, ಬೊರ್ಚಿ 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 ಬೊರ್ಚಿ. ಕೆಲವು ಸರಿ ಎಣಿಸ್ಬೋದು, ಏನೇನೋ ಆಲೋಚನೆ ಆಗ್ತದೆ. ಕಾಸು ಕಡಿಮೆ ಉಂಡು, ಕಾಸು ಖರ್ಚು ಹಾಪುಂಡು, ಅವು ಹಾಪುಂಡು, ಒಂದು ಹಾಪುಂಡು. ಬಿ ಕೇರ್ಫುಲ್. ಅದಕ್ಕೆ ನಾನು ಹೇಳಿದೆ, ದೇವರಾತ್ಮನ ಸಹಾಯವನ್ನು ಕೇಳಿಕೊಂಡು ತಿಳ್ಕೊಳ್ಬೇಕು, ಇದು ನಿಜವಾಗಿ ಬರುವಂಥ ಸೈತಾನನ ಅಡ್ಡಿಯೋ ಅಂತ ತಿಳ್ಕೊಳ್ಬೇಕು. ಎರಡನೇದಾಗಿ ಪೌಲನ ಜೀವಿತದಲ್ಲಿ ನೋಡ್ರಿ, 16ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 6ನೇ ವಚನದಲ್ಲಿ ಒಂದು ಅಡ್ಡಿ ಬಂತು. ಅದು ಪವಿತ್ರಾತ್ಮನ ಅಡ್ಡಿ. 16ನೇ ಅಧ್ಯಾಯ 6ನೇ ವಚನ, ಅಪೊಸ್ತಲರ ಕೃತ್ಯ 16:6. ಹಾಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಅವರು ಫ್ರಗ್ಯ ಗಲಾತ್ಯ ಸೀಮೆಯಲ್ಲಿ ಹಾದು ಹೋಗಿ ಮೋಸ್ಯಕ್ಕೆ ಎದುರಾಗಿ ಬಂದಾಗ ಬಿತೋನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಸಾಕು, ಅಲ್ಲಿ ಸಹ ಮುಂದೆ ಹೋಗಿ ಅಲ್ಲಿ ಸಹ ಪವಿತ್ರಾತ್ಮ ತಡೆಯುತ್ತಾನೆ ನೋಡಿ. ಎಲ್ಲಿ ಮೋಸ್ಯಕ್ಕೆ ಎದುರಾಗಿ ಬಂದಾಗ ಬಿತೋನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮನವರನ್ನು ಹೋಗಗೊಡಿಸಲಿ ತಡೆದ್ನು. ಇಲ್ಲಿ ಕೂಡ ಮಿನಿಸ್ಟ್ರಿಗೆ ಹೋಗದಂತೆ ತಡೆಯುವುದು. ಅಲ್ಲಿ ಆಗ ತೋರಿಸಿದ್ದು ಸೈತಾನ ತಡೆಯುವಂಥದ್ದು, ಇಲ್ಲಿ ಹೋಲಿ ಸ್ಪಿರಿಟ್ ತಡೆಯುವಂಥದ್ದು. ಹಾಗಾದರೆ ಇಲ್ಲಿ ಪೌಲನ ಜೀವಿತ ಅಷ್ಟು ಸ್ಪಷ್ಟವಾಗಿ ಅಲ್ಲಿ ಬರೆದಿದ್ದಾನೆ ಅವನು ಅಲ್ವಾ, ಅಥವಾ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪೌಲನು ಎಷ್ಟು ಪವಿತ್ರಾತ್ಮನಿಂದ ನಡೆಸಲ್ಪಡುವವನಾಗಿದ್ನು, ಪವಿತ್ರಾತ್ಮನಿಂದ ತಿಳಿದುಕೊಳ್ಳುವವನಾಗಿದ್ನು, ಇದರಲ್ಲಿ ನಮಗೆ ಗೊತ್ತಾಗ್ತದೆ. ಅರ್ಥ ಆಗ್ತಾ ಉಂಟ ಸಭೆ? ಹಲ್ಲೆಲೂಯಾ. ಕೆಲವೊಂದು ಸಾರಿ ಪ್ರೇಯರ್ಗೆ ಹೋಗದಂತೆ ಒಂಥರ ಮನಸ್ಸು ಏನೇನು ಆಗುವುದು, ಅದು ತಡೆ ಬರೋದು ತಿಳಿಬೇಕು. ದೇವರಾತ್ಮನ ಸಹಾಯದಿಂದ ತಿಳಿಬೇಕು. ಒಂದು ವೇಳೆ ಸೈತಾನಿಂದ ತಡೆ ಬರೋದಾದರೆ ನಾವು ಅದನ್ನು ಎದುರಿಸಿ ನಿಲ್ಲಬೇಕು. ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳು ಆಗದಂತೆ ಅವನು ಯಾವಾಗಲೂ ಅಡ್ಡಿಪಡಿಸುವವನಾಗಿದ್ದಾನೆ. ನನಗೆ ನಿಮಗೆ ಯಾವಾಗಲೂ ಒಳ್ಳೆಯದಾಗದಂತೆ ಕೆಲವು ರೀಸನನ್ನು ತರುವಾತನಾಗಿದ್ದಾನೆ.
ಪ್ರಾರ್ಥನೆಗೆ ಹೋಗದಂತೆ, ಸಭೆಯಾಗಿ ಸೇರದಂತೆ, ಯುನಿಟಿಯಲ್ಲಿ ಸೇರದಂತೆ ಆ ಅಡ್ಡಿ ತಡೆಗಳನ್ನು ಎಲ್ಲ ಛೇದಿಸಿ ದೇವರಿಗಾಗಿ, ದೇವರ ಸತ್ಯಕ್ಕಾಗಿ, ದೇವರ ಮಹಿಮೆಗಾಗಿ ನಿಲ್ಲಬೇಕು. ಬದಿಗೆ ಹಾಕದನ್ನು ಬದಿಗೆ ಹಾಕಬೇಕು, ತುಳಿಯುವುದನ್ನು ತುಳಿಬೇಕು. ಯಾವ ಸಂಗತಿ ತುಳಿಬೇಕಾಗಿದೆಯೋ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ಅದನ್ನು ಸೈತಾನ ಕೂಡ ಅಡ್ಡಿಪಡಿಸುವವನಾಗಿದ್ದಾನೆ. ಕೆಲವೊಂದು ಕಡೆ ದೇವರ ಸಮಯ ಬಂದಿರುವುದಿಲ್ಲ. ಈ ಸೇವೆಗೆ ಹೋಗುವಾಗ, ಇನ್ನಿತರ ಕಾರ್ಯಗಳನ್ನು ಮಾಡುವಾಗ ದೇವರ ಸಮಯ, ಸಭೆಗೆ ಹೋಗೋದು ದೇವರ ಸಮಯನೇ ಬಿಡಿ. ಬೇರೆ ವಿಷಯಗಳಲ್ಲಿ ಪವಿತ್ರಾತ್ಮನ ಏನು ಮಾಡ್ತಾನೆ ಗೊತ್ತುಂಟ? ಅಡ್ಡಿಪಡಿಸಿ, ಇವತ್ತು ಹೋಗಬೇಡ, ಈಗ ಹೋಗಬೇಡ, ಈಗ ಮಾತಾಡಬೇಡ. ಆಗ ನಾವು ಮಾಡಬೇಕು, ವಿವೇಚನೆಯಿಂದ ವಿವೇಚಿಸಿಕೊಳ್ಳಬೇಕು. ಓಕೆ, ಈಗ ಇಬ್ಬರು ಅಡ್ಡಿ ತರ್ತಾರೆ. ಪವಿತ್ರಾತ್ಮನ ಅಡ್ಡಿ ತರ್ತಾನೆ, ಹಾಗಾದರೆ ದುರಾತ್ಮನ ಅಡ್ಡಿ ತರ್ತಾನೆ. ಪವಿತ್ರಾತ್ಮನು ದೇವರ ಚಿತ್ತಾನುಸಾರವಾಗಿ ನಡೆಯುವವನಾಕಿದ್ದಾನೆ, ನಮಗೆ ಒಳಿತಾಗುವುದಕ್ಕೆ ಅಡ್ಡಿ ತರುತ್ತಾನೆ. ಸೈತಾನನು ದೇವರ ಚಿತ್ತದ ವಿರುದ್ಧವಾಗಿ ನಡೆಯುವವನಾಗಿದ್ದಾನೆ, ನನಗೆ ನಿಮಗೆ ಹಾನಿಯಾಗುವುದಕ್ಕಾಗಿ ಅಡ್ಡಿ ತರುತ್ತಾನೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಸೈತಾನನನ್ನು, ಅವನ ಕುಯುಕ್ತಿಗಳನ್ನು, ಅವನ ಯೋಚನೆಗಳನ್ನು ಗುಪ್ತದಳದ ಇಲಾಖೆಯೋಪಾದಿಯಲ್ಲಿ ನಾವು ಕೂಡ ಪ್ರತಿದಿನ ಪ್ರತಿಕ್ಷಣ ದೇವರಾತ್ಮನ ಸಹಾಯದಿಂದ ಮತ್ತು ವಾಕ್ಯದ ಆಧಾರದಿಂದ ಅವನ ಯೋಚನೆಗಳನ್ನು ನಾವೇನು ಮಾಡಬೇಕು? ಅರಿತುಕೊಂಡು, ಈಗ ಕೊನೆಯದಾಗಿ ಹೇಳ್ತಾನೆ, ಅರಿತ ನಂತರ ಏನು ಮಾಡಬೇಕು ಗೊತ್ತುಂಟ? ಯಾಕೋಬನ ಪತ್ರಿಕೆಯಲ್ಲಿ ಅಲ್ಲಿ 4ನೇ ಅಧ್ಯಾಯ 7ನೇ ವಚನ ಯಾವಾಗಲೂ ಮಾಡಬೇಕು ನಾವು. ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನು ಎದುರಿಸಿರ್ರಿ. ಹಲ್ಲೆಲೂಯಾ. ಒಂದು ವೇಳೆ ಹೋಲಿ ಸ್ಪಿರಿಟ್ನ ಲೀಡಿಂಗ್ ಬರುವಾಗ ಹೋಲಿ ಸ್ಪಿರಿಟನ್ನು ಎದುರಿಸ್ಲಿಕ್ಕೆ ಹೋಗಬೇಡ್ರಿ, ಆಗೋದಿಲ್ಲ ನಮ್ಮ ಹತ್ರ. ಆದರೆ ಸೈತಾನನ್ನು ನಾವು ಎದುರಿಸಬಹುದು. ಈಗ ಬಲ, ಶಕ್ತಿ ನನಗೆ ನಿಮಗೆ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬ 4ನೇ 7ನೇ ವಚನ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಹೀಗಿರಲಾಗಿ ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನು ಎದುರಿಸಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಎದುರಿಸ್ಬೇಕೀಗ. ದೇವರಿಗೆ ಒಳಗಾಗಬೇಕು, ಸೈತಾನನನ್ನು ಎದುರಿಸಬೇಕು. ದೇವರಿಗೆ ಒಳಗಾಗಿದ್ದುಕೊಂಡು ನಾವು ಎದುರಿಸುವಾಗ ಅವನು ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಪರೀಕ್ಷೆ ಮಾಡಬೇಕು. ನಾನು ಈ ವಿಷಯದಲ್ಲಿ ದೇವರಿಗೆ ಒಳಗಾಗಿದ್ದೇನೆ, ಈ ವಿಷಯದಲ್ಲಿ ಒಳಗಾಗಿದ್ದೇನೆ, ಈ ವಿಷಯದಲ್ಲಿ ಒಳಗಾಗಿದ್ದೇನೆ. ಸೈತಾನ ನಾನಾ ವಿಧದಲ್ಲಿ ಅಡ್ಡಿ ತರವಾತನಾಗಿದ್ದಾನೆ. ಇನ್ನೊಂದು ಡಿಸೀವಿಂಗ್ ಹೇಳ, ಪ್ರಾರ್ಥನೆಗಂತ ನಾವು ಬರೋದು, ಸಭೆಯಲ್ಲಿ ಬಂದು ಕೂತ್ಕೊಂಡು ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಇದು ವೆರಿ ಡಿಸೀವಿಂಗ್. ಇದೊಂದು ಅಡ್ಡಿ ತಡೆ. ನಿನ್ನ ಜೀವಿತದಲ್ಲಿ ಉನ್ನತಿ ಬರಬಾರ್ದು, ಸಮಾಧಾನ ಇರಬಾರ್ದು. ಇದೊಂದು ಡಿಸೀವಿಂಗ್. ಪ್ರಾರ್ಥನೆ ಸಮಯದಲ್ಲಿ ಮೊಬೈಲನ್ನು ಯೂಸ್ಲೇ ಮಾಡಬಾರ್ದು. ನಮಗೆ ಗೊತ್ತಾಗೋದಿಲ್ಲ ಇದು ಸೈತಾನ ತರುವಂಥ ತಡೆ ಎಂಬುದಾಗಿ ಗೊತ್ತಾಗೋದಿಲ್ಲ. ಪ್ರಾರ್ಥನೆಗೆ ಸಿದ್ಧ ಮನಸ್ಸಿಂದ ಬರ್ತೇವೆ, ಆದರೆ ಪ್ರಾರ್ಥನೆಯಲ್ಲಿ ನಮ್ಮ ಮನಸ್ಸಿರುವುದಿಲ್ಲ. ಯಾವ ಒಂದು ಡಿಸೀವಿಂಗು ಕೂಡ ನಿಮ್ಮನ್ನು ಮುಟ್ಟದಂತೆ ನಾವು ದೇವರಿಗೆ ಒಳಗಾಗಿದ್ದು ಅದನ್ನು ಎದುರಿಸಬೇಕು. ನೋಡಿ, ಕೆಲವೊಂದನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತುಂಟ? ಯಾರಿಗೆ ಎದುರಿಸ್ಲಿಕ್ಕೆ ಆಗೋದಿಲ್ಲ ಗೊತ್ತುಂಟ? ಯಾರು ದೇವರಿಗೆ ಒಳಗಾಗಲಿಲ್ಲ ಅವರಿಗೆ ಎದುರಿಸ್ಲಿಕ್ಕೆ ಆಗೋದಿಲ್ಲ. ಅವರು ಅದರಲ್ಲೇ ಎದ್ದು ಬಿಡ್ತಾರೆ. ವೈರಿಯ ಪ್ಲ್ಯಾನ್ ಕಂಪ್ಲೀಟಾಗಿ ಅವನ ಜೀವಿತದಲ್ಲಿ ನಡೆಯುವಂತೆ ವೈರಿ ಕಂಪ್ಲೀಟ್ ಕಂಟ್ರೋಲ್ಗೆ ತಗೊಳ್ತಾನೆ. ಉದಾಹರಣೆಗಾಗಿ ಯೂದ ಯೇಸುವಿನ ಶಿಷ್ಯರ ಗುಂಪಲ್ಲಿದ್ದರೂ ಕೂಡ, ಯೇಸುವಿನ ಹಿಂಬಾಲಕರಲ್ಲಿದ್ದರೂ ಕೂಡ ಅವನು ಹೇಗೆ ಡಿಸೀವ್ ಆದ? ಅವನ ಜೀವಿತದಲ್ಲಿ ಹೇಗೆ ಅಡ್ಡಿ ಬಂತು? ಅವನ ಆತ್ಮಿಕ ಜೀವಿತಕ್ಕೆ ಹೇಗೆ ಅಡ್ಡಿ ಬಂತು? ಹೇಗೆ ಅವನು ಕಾಲು ತೆಗೆದ? ಕಾರಣ, ಯೇಸು ಸ್ವಾಮಿಯ ಉಪದೇಶ ಆಗುವಾಗ ಇವನ ಮನಸ್ಸು ಬೇರೆ ಕಡೆನೇ ಇತ್ತು. ಎಲ್ಲಿ? ಹಣದ ಆಶೆಯ ಕಡೆಗೆ ಮನಸ್ಸು. ಇಲ್ಲಿ ಉಪದೇಶಗಳು ನಡೀತಾ ಉಂಟು, ಹೀಲಿಂಗ್ ಮಿರಾಕಲ್ಗಳು ನಡೀತಾ ಉಂಟು, ಕಣ್ಣ ಮುಂದೆ ಕಾಣ್ತಾ ಇದ್ದಾನೆ. ಆದರೆ ಇವನ ಮೈಂಡಲ್ಲಿ ತಿರುಗುವುದು ಒಂದೇ, ಗಂಟೆಂಚ ಮಲ್ಪುನ್ ಎಂಬುದಾಗಿ. ವೈರಿ ನೋಡಿ ಅವನನ್ನೇ ಹಿಡಿದುಕೊಂಡು ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಅವನನ್ನು ಉಪಯೋಗಿಸಿದ. ಅದರಿಂದ ಪ್ರಿಯರೇ, ಇದು ನನಗೂ ನಮ್ಮೆಲ್ಲರಿಗೂ ದೇವರ ವಾಕ್ಯ ಅನ್ವಯಿಸುವಂಥದ್ದು. ದೇವರ ಸನ್ನಿಧಾನದಲ್ಲಿ ಪರೀಕ್ಷೆ ಮಾಡಿಕೊಂಡು ದೇವರಿಗೆ ಒಳಗಾಗಿದ್ದುಕೊಂಡು ಮುಂದುವರಿಯೋಣ. ಮಹಿಮೆಯಿಂದ ಮಹಿಮೆಯನ್ನು ಕಾಣ್ತೇವೆ. ಹಲ್ಲೆಲೂಯಾ. ಸೂಪರ್ ನ್ಯಾಚುರಲ್ ಪವರಿಂದ ನಾವು ಆಪ್ರೇಟ್ ಆಗ್ತೇವೆ. ಹಲ್ಲೆಲೂಯಾ.
ದೇವರು ನಾವು ಸೂಪರ್ ನ್ಯಾಚುರಲ್ ಪವರಲ್ಲಿ ಆಪರೇಟ್ ಆಗಬೇಕೆಂಬುದಾಗಿ ದೇವರು ಮಾರ್ಗ ತೆರೆದು ಕೊಟ್ಟಿದ್ದಾನೆ, ಒಂದು ಮಾರ್ಗ ಮಾಡಿ ಕೊಟ್ಟಿದ್ದಾನೆ. ಹೀಗಿರುವಾಗ ಆ ದೇವರಿಗೆ ಒಳಗಾಗಿದ್ದುಕೊಂಡು ನಾವು ಹೋಗುವಾಗ ಸೈತಾನನ ಪ್ಲ್ಯಾನ್ ನಿನ್ನ ಜೀವಿತದಲ್ಲಿ ಮತ್ತು ನಿನ್ನ ಜೀವಿತದ ಮೂಲಕ ಇತರರ ಜೀವಿತದಲ್ಲಿ ಅದು ಲಯವಾಗಿ ಹೋಗ್ತದೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಎದ್ದು ನಿಂತ್ಕೊಳ್ಳೋಣ, ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಮ್ಮ ಜೊತೆ ಲೈವಲ್ಲಿ ಕನೆಕ್ಟ್ ಆಗಿರುವಂಥ ಒಂದೊಂದು ನಿನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಕರ್ತನೆ, ಅನೇಕ ಸಾರಿ ನಾವು ಜ್ಞಾನಿಗಳು ಎಂಬುದಾಗಿ ನಮ್ಮ ಕುರಿತಾಗಿ ನಾವು ಎನಿಸ್ಕೊಳ್ತೇವೆ. ಆದರೆ ನೀನು ನಮ್ಮನ್ನು ನೋಡುವಾಗ ಅಜ್ಞಾನಿಗಳಾಗಿ ನಾವು ಕಾಣಿಸಬಾರದಪ್ಪ. ಮನುಷ್ಯನ ಸ್ವಂತ ದೃಷ್ಟಿಗೆ ತನ್ನ ನಡತೆಯೆಲ್ಲ ಶುದ್ಧ ಅಂತ ಅನಿಸಿದ್ರು ಕೂಡ ಯೆಹೋವನು ಅಂತರಂಗವನ್ನೇ ಬಲ್ಲಾತನೆಂಬುದಾಗಿ ಬರೆದಿದೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದೆ, ನಿನ್ನ ಆತ್ಮನನ್ನು ಕೊಟ್ಟಿದ್ದೆ. ನಾವು ಅದರಲ್ಲಿ ಕರ್ತ ನೀನು ನಮ್ಮನ್ನು ಇಟ್ಟಂತ ಆತ್ಮಿಕ ವಲಯದಲ್ಲಿ ಫಂಕ್ಷನ್ ಆಗುತ್ತಾ, ನಿನಗೆ ಒಳಗಾಗಿದ್ದುಕೊಂಡು ಫಂಕ್ಷನ್ ಆಗಿ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಿ ವೈರಿಯ ಅಡ್ಡಿತಡೆಗಳನ್ನು ಮುರಿಯುತ್ತಾ ನಿನ್ನ ಕಾರ್ಯಕ್ಕಾಗಿ ಅನುವು ಮಾಡಿಕೊಡುತ್ತಾ ನಿನ್ನ ಚಿತ್ತವನ್ನು ನೆರವೇರಿಸುವಂಥ ಸಾಧನಗಳಾಗುವಂತೆ ಬ್ಲೆಸ್ ಮಾಡಪ್ಪ. ನಮ್ಮನ್ನು ವೀಕ್ಷಿಸ್ತಿರುವಂಥ ಎಲ್ಲ ವೀಕ್ಷಕರು ವಾಕ್ಯದ ಮೂಲಕ ಬ್ಲೆಸ್ ಆಗಲಿ. ಯಾರಿಗೆ ದೇವರೇ ಎಲ್ಲಿ ಯಾವ ಭಾಗದಲ್ಲಿ ನೀನು ಮಾತಾಡಿದ್ಯೋ ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಹತ್ರ ಕೂಡ ನೀನು ಮಾತನಾಡಿದ್ದಿ, ಇನ್ನೂ ಮಾತನಾಡಪ್ಪ. ನಮ್ಮ ಜೀವಿತಕ್ಕೂ ಕೂಡ ದೇವರೇ ನಿನ್ನ ವಾಕ್ಯ ಇಲ್ಲದೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕು ಅನ್ನೋದಲ್ಲ, ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತುಗಳಿಂದ ಬದುಕ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನಷ್ಟು ಜ್ಞಾನ ಕೊಡು, ಇನ್ನಷ್ಟು ಪ್ರಕಟಣೆಗಳನ್ನು ಕೊಡು, ಇನ್ನಷ್ಟು ಬಲವನ್ನು ಕೊಡು, ಇನ್ನಷ್ಟು ನಿನ್ನ ಚಿತ್ತವನ್ನು ನೆರವೇರಿಸುವಂತೆ ಕರ್ತನೆ ಪವಿತ್ರಾತ್ಮನ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್. ನೀನು ತೋರಿದ ಅಪರಿಮಿತವಾದ ಪ್ರೀತಿಗಾಗಿ ಸ್ತೋತ್ರ. ನಿನ್ನ ಸನ್ನಿಧಾನದಲ್ಲಿ ನಿಂತುಕೊಳ್ಳುವುದಕ್ಕೆ ಯೋಗ್ಯರನ್ನಾಗಿ ಮಾಡಿದಕ್ಕಾಗಿ ಸ್ತೋತ್ರ. ಅದನ್ನ ಮೇಂಟೈನ್ ಮಾಡುತ್ತಾ ಅದರಲ್ಲಿ ನಾವು ಸಾಗುತ್ತಾ ಹೋಗಿ ನಿನ್ನ ಮಹಿಮೆಯನ್ನು ಕಾಣುವಂತೆ ಮಾಡ್ರ. ರಾಮ ಘನತೆ ಮಾನ ಮಹಿಮೆ ನಿನಗೆ ನಾನು ಸಲ್ಲಿಸ್ತೇನೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ,